ಸ್ವಾಮಿ ವಿವೇಕಾನಂದರವರು ಎಷ್ಟು ಚೆನ್ನಾಗಾದ್ರು, ಅದ್ರ ಹಿಂದೆ ಅವರ ತಂದೆ ತಾಯಿ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಅವರ ಹಿಂದೆ ಅವರ ತಂದೆ ತಾಯಿ ಇದ್ದಾರೆ. ಆ ಬಾಲ್ಯದಲ್ಲಿ ಕೊಟ್ಟಂತ ಕ್ರಮಶಿಕ್ಷಣ, ಪ್ರೀತಿ, ಪಾಲನೆ, ಸಂಸ್ಕಾರಗಳ ಫಲವಾಗಿಯೇ ನಮಗಿವತ್ತು ದಾರ್ಶನಿಕರಿದ್ದಾರೆ. ಬಸವಣ್ಣವರಿದ್ದಾರೆ, ತೆರೇಸವರಿದ್ದಾರೆ. ಎಷ್ಟು ಮಹನೀಯರು. ಅವರ ಹಿಂದೆ ತಂದೆ ತಾಯಿಗಳ ಪರಿಶ್ರಮ ಇದೆ, ಸಂಸ್ಕಾರಗಳು ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಕಾಣೋದಿಲ್ಲ. ಹೇಗೆ ಫೌಂಡೇಶನ್ ಕಾಣೋದಿಲ್ವೋ, ಬಿಲ್ಡಿಂಗ್ ಮಾತ್ರ ಕಾಣ್ತದೋ ಹಾಗೆ ತಂದೆ ತಾಯಿಗಳ ಶ್ರಮ ಇದೆ. ಮಕ್ಕಳನ್ನ ಪೋಷಿಸುವುದು, ಪಾಲಿಸುವುದು, ಅವರಿಗೆ ಸರಿಯಾದ ಸಂಸ್ಕಾರಗಳನ್ನ ಕೊಡ್ತಕ್ಕಂಥದ್ದು ಕೂಡ ತುಂಬಾ ಅತ್ಯವಶ್ಯಕ. ಅದು ಒಂದು ಕಲೆ. ಏನೋ ದೇವರು ಮಕ್ಕಳು ಕೊಟ್ಬಿಟ್ಟಿದ್ದಾನೆ ಹೊಟ್ಟೆ ತುಂಬಾ ಅಂತ ಹೇಳೋದು. ದೇವರು ಹೊಟ್ಟೆ ತುಂಬಾ ಮಕ್ಕಳು ಕೊಟ್ಬಿಟ್ಟಿದ್ದಾನೆ, ಹುಟ್ಟಿಸಿದವನು ಹುಲ್ ಮೇಯಿಸ್ತಾನ ಅಂತ ನಾವು ಮಾತಾಡೋದು. ನಾವೇನು ಪಶುಗಳ ಹುಲ್ ಮೇಯೋದಕ್ಕೆ? ಬಿಹಾರವರ ನಾವು ಗಾಸ್ಕಾನೆ ಕೆಲಿಯೇ? ಹಾಗಲ್ಲ. ನಾವು ಇಡೀ ಜೀವರಾಶಿಯಲ್ಲಿ ಮನುಷ್ಯರಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಇದೆ ನೋಡಿ. ಪ್ರಾಣಿ ಪ್ರಪಂಚದಲ್ಲಿ ಅವ್ಯಾವೂ ಕೂಡ ನಮ್ಮ ಮಕ್ಕಳು ಓದ್ಕೊಳ್ಳಿಲ್ಲ, ಸ್ಕೂಲ್ಗೆ ಹೋಗ್ತಾ ಇಲ್ಲ, ಹಠ ಮಾಡ್ತಾವೆ, ಇಂಟರ್ನೆಟ್ ನೋಡ್ತಾವೆ, ತರಕಾರಿ ತಿನ್ನೋದಿಲ್ಲ, ಈ ತರದ ಸಮಸ್ಯೆನೇ ಇಲ್ಲ ಪ್ರಾಣಿ ವರ್ಗದಲ್ಲಿ. ಪ್ರಾಣಿ ಲೋಕದಲ್ಲಿ, ಪ್ರಾಣಿ ಪ್ರಪಂಚದಲ್ಲಿ ಎಲ್ಲ ಅದರ ಮರಿಗಳು ಅದರ ತಂದೆ ತಾಯಿಗಳು ಹೇಳಿದ ಮಾತು ಕೇಳ್ತವೆ. ಯಾಕೆಂದ್ರೆ ಅವು ಚಿಕ್ಕ ವಯಸ್ಸಿಂದ ಹಾಗೆ ಮೌಲ್ಡ್ ಮಾಡಿ ಬೆಳೆಸ್ತವೆ. ನಾವು ಅವನಿಗೆ ವಾಂತಿ ಬರ್ತಾ ಇದ್ರು ಕೂಡ ಇನ್ ಸ್ವಲ್ಪ ತಿನ್ನು ಕಂದ, ಇನ್ ಸ್ವಲ್ಪ ತಿನ್ನು ಕಂದ. ಯಾವ ಪ್ರಾಣಿಗಳು ಕೂಡ ತಮ್ಮ ಮರಿಗಳಿಗೆ, ಈವನ್ ಪಕ್ಷಿಗಳು ಕೂಡ ತಮ್ಮ ಮರಿಗಳಿಗೆ ಹಸಿವಾಗದ ಹೊರತು ಗುಟುಕನ್ನ ಕೊಡುವುದಿಲ್ಲ. ನಾವು ಪೇರೆಂಟ್ಸು ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ದ ಆರ್ಟ್ ಆಫ್ ಪೇರೆಂಟಿಂಗ್, ಈ ಒಂದು ಏನೋ ಫ್ರೀ ಇಂಟ್ರಡಕ್ಷನ್ ಸೆಮಿನಾರ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ ಮಾಡ್ತೇನೆ. ಆತ್ಮೀಯ ಪೋಷಕರೇ, ಆತ್ಮೀಯ ಪೇರೆಂಟ್ಸೇ, ದಯವಿಟ್ಟು ನಿಮಗೆ ಒಂದು ಕಿವಿ ಮಾತಿದೆ, ಅಂದ್ರೆ ವಿಶೇಷ ಸೂಚನೆ ಅಂತ ಹೇಳ್ತೇನೆ ನಾನು. ಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಕೂರಿಸ್ಕೊಂಡಿದ್ರೆ ದಯವಿಟ್ಟು ಬೇಡ. ಯಾಕೆಂದ್ರೆ ನಿಮಗೆ ಹೇಳುವ ಕಿವಿ ಮಾತು ಅವ್ರಿಗೆ ಏನಾದ್ರೂ ಹೋಯ್ತು ಅಂದ್ರೆ ಏನೋ ಬ್ರಹ್ಮಾಸ್ತ್ರವನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಅವರು. ಗುರುಜಿ ಹಂಗ ಹೇಳಿದ್ರಲ್ಲ, ನೀನ್ ಯಾಕೆ ಹಿಂಗ್ ಹೇಳ್ತೀಯ ಅಂತ ಮತ್ತೆ ಅದನ್ನೇ ಹಿಡ್ಕೊಂಡು ನಿಮ್ಮನ್ನ ಆಟ ಆಡಿಸ್ತಾರೆ. ದಯವಿಟ್ಟು ಪಕ್ಕದಲ್ಲಿ ಮಕ್ಕಳಿದ್ರೆ ಅವರನ್ನ ಹೊರಗಡೆ ಕೂರಿಸಿ, ಟಿವಿ ಮುಂದೆ ಕೂರಿಸಿ, ನಾನು ಟಿವಿ ರೆಕಮೆಂಡ್ ಮಾಡ್ತಾ ಇಲ್ಲ, ಟಿವಿ ಮುಂದೆ ಕೂರಿಸಿ ಡಿಸ್ಕವರಿ ಚಾನಲ್ ಹಾಕಿ, ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಹಾಕಿ, ಅನಿಮಲ್ ಪ್ಲಾನೆಟ್ ಹಾಕಿ ಅಲ್ಲಿ ಕೂರಿಸಿ, ಅಥವಾ BBC ಹಾಕಿ ಕೂರಿಸಿ. BBC ಬೇಡ, ಅನಿಮಲ್ ಪ್ಲಾನೆಟ್, ಡಿಸ್ಕವರಿ, ನ್ಯಾಷನಲ್ ಜಿಯೋಗ್ರಫಿ, ಇಂಥ ಚಾನಲ್ಗಳನ್ನ ಮಕ್ಕಳು ನೋಡ್ಬೋದು. ಅವರ ಒಂದು ವೈಜ್ಞಾನಿಕ ಒಂದು ಇದು ಡೆವಲಪ್ ಆಗತ್ತೆ. ಅವರಿಗೆ ಪ್ರಕೃತಿಯ ಬಗ್ಗೆ, ಕಾಡಿನ ಜೀವನದ ಬಗ್ಗೆ, ಕಾಡು ಪ್ರಾಣಿಗಳ ಜೀವನದ ಕ್ರಮದ ಬಗ್ಗೆ ತಿಳ್ಕೊಳ್ತವೆ, ಅವು ನೋಡ್ತವೆ. ಮಾಡಿದಿರಾ ಎಲ್ಲ ಮಕ್ಕಳನ್ನ ಸ್ವಲ್ಪ? ಈಗ ಎಲ್ಲರೂ ನಾವು ಟೀಮ್ ಮುಂದೆ ಕುತ್ಕೊಳ್ತೀವಲ್ಲ, ಇಡೀ ಟೀಮೇ ಹಾಗೆ ಮಾಡೋದು ಬೇಡ. ಇದು ಪೇರೆಂಟ್ಸ್ ಮಾತ್ರ, ಪೋಷಕರಿಗೆ ಮಾತ್ರ, ಅಡಲ್ಟ್ಸಿಗೆ ಮಾತ್ರ. ಇನ್ನೂ ಮಕ್ಕಳು ಮಾಡ್ಕೊಳ್ಳೋರು ಬೇಕಾದ್ರೂ ಕುತ್ಕೋಬಹುದು. ನಾನು ನೆಕ್ಸ್ಟ್ ಇಯರ್ ಮದುವೆ ಮಾಡ್ಕೊಳ್ತೀನಿ, ಅವರು ಕುತ್ಕೋಬಹುದು. ಓಕೆ, ಆದ್ರೆ ಮಕ್ಕಳನ್ನು ಜೊತೆಲಿ ಕೂರಿಸ್ಕೋಬೇಡಿ. ಯಾಕಂದ್ರೆ ನಾನು ಕೊಡ್ತಕ್ಕಂಥ ಕೆಲವು ಟಿಪ್ಸ್ ಅದು ನಿಮಗೆ ಮಾತ್ರ. ಮಕ್ಕಳು ಗೊತ್ತಾಯ್ತು ಅಂದ್ರೆ ನಿಮ್ಮ ಮೇಲೆ ತಿರುಗು ಬಾಣ ಆಗ್ತದೆ. ಇಷ್ಟು ಮಾಡಿಕೊಂಡು ನೀವು ಆರಾಮ್ಸೆ ಕೂತ್ಕೊಳ್ಳಿ. ಫಸ್ಟ್ ಸ್ವಚ್ಛತೆಯ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು ಮಕ್ಕಳಿಗೆ. ಸೆಲ್ಫ್ ಅವೇರ್ನೆಸ್ ಬಗ್ಗೆ, ಪ್ರಕೃತಿಯ ಬಗ್ಗೆ, ಸಮಾಜದ ಬಗ್ಗೆ, ಏನೋ ಅಕ್ಕಪಕ್ಕದವ್ರ ಬಗ್ಗೆ ತಿಳಿ ಹೇಳಬೇಕು ಅವರಿಗೆ. ನಾವು ಸತ್ಪ್ರಜೆಗಳನ್ನು ರೂಪಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗಿದೆ. ನಾವು ಸ್ಕೂಲ್ಗೆ ಹಾಕ್ಬಿಡೋದು, ಏನು ಮಾಸ್ಟ್ರೆ ನೀವು ಕೇಳಿದಷ್ಟು ಫೀಸ್ ಕೊಟ್ಟಿದ್ದೀನಾ, ನಮ್ಮ ಮಗನ್ನ ಐನ್ಸ್ಟೀನ್ ಮಾಡ್ಬಿಡಿ, ನಮ್ಮ ಮಗನ್ನ ವಿಶ್ವೇಶ್ವರಯ್ಯನು ಅವನು 100ಕ್ಕೆ 100 ತಗೋಬೇಕು,
ದುಡ್ಡು ಎಷ್ಟೇ ಖರ್ಚಾಗಿ. ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತಕ್ಕಂಥ ತಂದೆ ತಾಯಿಗಳು, ವಿ ಪೇರೆಂಟ್ಸ್. ಈಗ ಕರೆಂಟ್ ಸಿಚುವೇಶನ್, ನಾವು ಬೆಳೆದ ಸಂದರ್ಭದಲ್ಲಿ ಅದಿರ್ಲಿಲ್ಲ. 35 ತಗೊಂಡ್ರು ಕೂಡ ನಮಗೆ ಪರವಾಗಿಲ್ಲ, ಗೌರವ ಇರ್ತಾ ಇತ್ತು. ಇವಾಗ 98 ಅದಕ್ಕಿಂತ ಕಡಿಮೆ ಬಂದ್ರೆ ಅವ್ನು ಮನುಷ್ಯನೇ ಅಲ್ಲ. ಆ ತರ ಟ್ರೀಟ್ ಮಾಡೋದಿಲ್ಲ ಪೇರೆಂಟ್ಸ್. ನೀನು ಕತ್ತೆ, ನೀನ್ ಕೇಳಿದೆಲ್ಲ ತಂದ್ಕೊಟ್ನಾ, ಯಾಕೆ 99.9 ಬರ್ಲಿಲ್ಲ? ಅಲ್ಲ ರೀ, ಓದಿ ಓದಿ ಮೊರಳಾದ ಕೂಚಂಬಟ್ಟ ಓದಲಿಲ್ಲ ಬಾನ ಸೂರ್ಯ ಬೆಳಕು ಕೊಟ್ಟ ಅಂತ ಒಂದು ಸಾಮ್ಯತೆ ಇದೆ. ನಮ್ಮ ಮಕ್ಕಳು ಲೋಕಕ್ಕೆ ಬೆಳಕಾಗಬೇಕಾದ್ರೆ ಬರೀ ಓದು ಸಾಲದ್ರಿ, ಪುಸ್ತಕದ ಓದ್ ಸಾಲದ್ರಿ, ಅವರಿಗೆ ಒಂದು ಸ್ವಲ್ಪ ಮಸ್ತಕದ ಜ್ಞಾನ ಕೊಡಬೇಕು ಪೇರೆಂಟ್ಸ್. ಕೊಡಬೇಕಾದ್ರೆ ಪೇರೆಂಟ್ಸ್ ಗೊತ್ತಿರ್ಬೇಕಲ್ಲ ಒಂದಷ್ಟು ಸ್ಕಿಲ್ಸ್. ಮದುವೆ ಆಗೋದಕ್ಕೇನು, ಹೆಣ್ಣಿಗೆ 18 ತುಂಬಿರು ಸಾಕು, ಗಂಟೆಗೆ 21 ತುಂಬಿರು ಸಾಕು, ಇದೇನು ಕ್ರೈಟೀರಿಯಾ ಮದುವೆ ಆಗ್ಬೇಕಾದ್ರೆ? ಇಲ್ಲ ರೀ, ಶಿಕ್ಷಣ ಕ್ರಮದಲ್ಲಿ ಇದನ್ನು ಆಡ್ ಮಾಡಬೇಕು. ಅವರಿಗೆ ಮದುವೆ ಆಗ್ಬೇಕಾದ್ರೆ ತಂದೆ ತಾಯಿಗಳು, ಭಾವಿ ತಂದೆ ತಾಯಿಗಳಾಗ್ತಾರೆ, ಅವರು ಫ್ಯೂಚರ್ ಪೇರೆಂಟ್ಸ್ ಆಗ್ಬೇಕಾದ್ರೆ ಅವ್ರಿಗೆ ಒಂದಷ್ಟು ಸಂಸ್ಕಾರಗಳನ್ನು ಕೊಡಬೇಕು ತಂದೆ ತಾಯಿಗಳು. ಮತ್ತೆ ಸಂಸ್ಕಾರಗಳನ್ನು ಒಂದು 6 ತಿಂಗಳು, 1 ವರ್ಷ ಕೊಟ್ಟು ಆಮೇಲೆ ಮದುವೆ ಮಾಡ್ಬೇಕು ಅವ್ರಿಗೆ. ಒಂದೊಮ್ಮೆ ನೀವು ಎಷ್ಟು ಮಕ್ಕಳು ಮಾಡಿಕೊಂಡ್ರೆ ಅವ್ರನ್ನ ಪೋಷಿಸುವುದು ಹೇಗೆ, ಪಾಲಿಸುವುದು ಹೇಗೆ, ದಂಡಿಸುವುದು ಹೇಗೆ, ಅವ್ರ ಜೊತೆ ಫ್ರೆಂಡ್ಸ್ ಆಗಿರುವುದು ಹೇಗೆ ಅಂತ ಪ್ರತಿಯೊಬ್ಬ ಪೇರೆಂಟ್ಸ್ ಮಾಡಲ್ಲ ಆದ್ರೆ ಅವ್ರಿಗೆ ಮಕ್ಕಳಿಗೆ ಮದುವೆ ಮಾಡಕ್ಕೆ ಅರ್ಹತೆ ಇರ್ತದೆ. ಕತ್ತೆಗೂ ವಯಸ್ಸಿಗೆ ಬರ್ತದೆ, ನಮಗೂ ವಯಸ್ಸಿಗೆ ಬರ್ತದೆ, ಮದುವೆ ಮಾಡ್ಬಿಡೋದು, ಅಷ್ಟನ್ನು ಕೈ ತೊಳ್ಕೊಂಡ್ಬಿಡೋದು, ಆಗೋಯ್ತು ಒಂದ್ ಕೆಲಸ ಅಂತ. ಇದೇ ಬಹಳಷ್ಟು ಪೇರೆಂಟ್ಸ್ ಮಾಡ್ತಿರೋದು. ಅವನಿಗೆ ಸ್ಕೂಲಿನ ಶಿಕ್ಷಣ ಕೊಟ್ಟವಲ್ಲ, ಅವನಿಗೆ ಹೃದಯ ಶಿಕ್ಷಣ ಕೊಟ್ಟಿದ್ದೇವ, ಆತ್ಮ ಶಿಕ್ಷಣ ಕೊಟ್ಟಿದ್ದೇವ. ಬರೀ ತಲೆಗೊಂದಷ್ಟು ಎಕ್ಸಸೈಸ್ ಕೊಟ್ಬಿಟ್ಟು ಅವ್ನ ತಲೆಗೊಂದು 4 ಅಕ್ಷರಗಳು ಹಾಕ್ಬಿಟ್ಟು ಬದುಕಿ ಹೋಗು ಅಂತಂದ್ರೆ, ನೋಡ್ರಿ 98 ತಗೊಂಡಿದ್ದೆ ಹಾರ್ಡ್ವೇರ್, 98 ತಗೊಂಡಿದ್ದೆ ಸಾಫ್ಟ್ವೇರ್, ಇಬ್ಬರಿಗೂ ಮದುವೆ ಮಾಡ್ತಾರೆ. ನೋಡ್ಬೇಕು ಇವ್ರ ತಮಾಷೆ. 1-2 ಮಕ್ಕಳು ಮಾಡಿಕೊಂಡು ದಿನ 3 ಶೋ ಹಾಕ್ತಾರೆ ಅವ್ರ ಮುಂದೆ, ಮಕ್ಕಳ ಮುಂದೆ ಇವರು. ಅದಕ್ಕೆ ಯಾರು ಇವ್ರ ಶೋಗೆ ಪ್ರೇಕ್ಷಕರು ಅಂದ್ರೆ ಮಕ್ಕಳೇ, ಸಣ್ಣ ಸಣ್ಣ ಮಕ್ಕಳು ಇರ್ತದೆ, ಆರ್ತಿಗೊಂದು ಕೀರ್ತಿಗೊಂದು ಮುಂದೆ ನಿಂತ್ಕೊಂಡು ಇವರು 98 ಬೆಳಗ್ಗೆ ಮಧ್ಯಾಹ್ನ ಸಂಜೆ ಜಗಳ ಆಡ್ತಿರ್ತಾರೆ. ಇವ್ರು ನೋಡಿನೇ ಕಲಿಬೇಕು ಮಕ್ಕಳು. ಯಾಕೆಂದ್ರೆ ಈ 98ಗೆ ತಲೆ ತುಂಬಾ ಅಕ್ಷರ ಜ್ಞಾನ ಇದೆ, ಆದ್ರೆ ಹೃದಯದಲ್ಲಿ ಒಂದಷ್ಟು ಅಕಾಮಿಡೇಷನ್ ಇಲ್ಲ. ಒಬ್ರನ್ನೊಬ್ರನ್ನ ಪ್ರೀತಿಸೋದು ಹೇಗೆ, ಒಬ್ರನ್ನೊಬ್ರನ್ನ ರೆಸ್ಪೆಕ್ಟ್ ಮಾಡೋದು ಹೇಗೆ, ಒಬ್ರೊಬ್ರು ಒಂದ್ ವೇಳೆ ತಪ್ಪಾಗಿರ್ತದಪ್ಪ, ಎಲ್ಲರೂ ತಪ್ಪು ಮಾಡ್ತಾರೆ, ಕ್ಷಮಿಸೋದು ಹೇಗೆ, ಈ ಸ್ಕಿಲ್ಸ್ ಅನ್ನ ಯಾವ ಸ್ಕೂಲು ಕಾಲೇಜಿಗೆ ಕೊಡೋದಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಸ್ ಕೊಡೋದಿಲ್ಲ, ಅಲ್ಲಿ ಕಳಿಸೋದಿಲ್ಲ. ನಾವು ಅಲ್ಲೊಂದಷ್ಟು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಗುರುಕುಲಕ್ಕೆ ಹಾಕ್ಬಿಟ್ಟು ಈ ತರ ಸ್ಕಿಲ್ಸ್ ನಾವು ಕಲಿಸೋದೇ ಇಲ್ಲ. ಇಲ್ಲ 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 ಇಲ್ಲ, ಅದೆಲ್ಲ ವೇಸ್ಟ್ ಆಫ್ ಟೈಮ್. 98 ಅಷ್ಟೇ ಫಿಕ್ಸ್. ನೋಡ್ರಿ, ಡೈವರ್ಸ್ ತಗೊಂಡವರಲ್ಲಿ ಸರ್ವೆ ಹೇಳ್ತದೆ, ತುಂಬಾ ಬುದ್ಧಿವಂತರೇ ಜಾಸ್ತಿ ಡೈವರ್ಸ್ ಹೋಗ್ತಾರೆ. ಇವ್ರು ಡೈವರ್ಸ್ ತಗೊಂಡ್ರು ಅಂದ್ರೆ ಅರ್ಧ ಭಾಗ ಮಾಡಿದ್ರು ಮಗುನ ಅಂತ. ಅಪ್ಪ ಆ ಕಡೆ ಹೇಳ್ತಾನೆ, ಅಮ್ಮ ಈ ಕಡೆ ಹೇಳ್ತಾಳೆ. ಆ ಮಗು ಹೇಗೆ, ಅವನು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಂಗಾಗ್ತದೆ ಅವನಿಗೆ? ಮಗುವಲ್ಲಿ ತಂದೆ ತಾಯಿಗಳು 2 ಕಣ್ಣಿದ್ದ ಹಾಗೆ. ಆ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಸ್ಪೆಷಲಿ 1 to 12 ಇಬ್ಬರ ಪ್ರೀತಿ ಈಕ್ವಲ್ ಆಗ್ಬೇಕು, ಪ್ಲಸ್ ಮೈನಸ್. ಅವನ್ ಬೆಳೀತಿದ್ದಾಗೆ ಇವ್ರು ಸಪರೇಟ್ ಆಗಿದ್ರೆ ಅವನ್ ಹೇಗೆ ಒಂದು ಏನೋ ಸಂಪೂರ್ಣ ಮನೋವಿಕಾಸ ಆಗ್ತದೆ, ಭಾವ ವಿಕಾಸ ಆಗ್ತದೆ, ಆತ್ಮ ವಿಕಾಸ ಆಗ್ತದೆ, ಅವನೇನ್ ಅಸೆಟ್ ಆಗ್ತದೆ ನಮ್ಮ ದೇಶಕ್ಕೆ. ಹಾಗಾಗಿ ಪೇರೆಂಟ್ಸ್ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ತದೆ. ನಿಮ್ಗೊಂದು ಪರೀಕ್ಷೆ ಮಾಡ್ತೇನೆ ನಾನು, ನೀವು ಹೇಗೆ ಅಂತ ನಿಮ್ ಪರೀಕ್ಷೆ ಮಾಡ್ತೇನೆ. ನೀವು ಮಾಡ್ಬೇಕಾದ ಇಷ್ಟೇನೆ, ಹೀಗೆ ಮಾಡಿ, ಹೀಗೆ 2 ಕೈಯನ್ನ ಹೀಗೆ ಒಟ್ಟಿಗೆ ಮಾಡಿ ಬಿಗಿ ಮಾಡಿ. ಬಿಗಿ ಮಾಡಿದ್ಮೇಲೆ ಆನ್ ದ ಟಾಪ್ ಯಾವ ತಂಬಿದೆ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಆನ್ ದ ಟಾಪ್ ಯಾವ ತಂಬಿದೆ, ಮೇಲೆ ಯಾವ ಹೆಬ್ಬೆರಳಿದೆ, ಬಲಬದಿಯ ಹೆಬ್ಬೆರಳಿದೆಯೋ ಎಡಬದಿಯ ಹೆಬ್ಬೆರಳಿದೆಯೋ ಮೇಲಕ್ಕೆ, ಅದು ನೋಡ್ಕೊಳ್ಳಿ. ನೋಡ್ಕೊಂಡ್ರ? ಮತ್ತೆ ಬಿಡ್ಚಿ, ಮತ್ತೆ ಹೀಗೆ ಮಾಡೋದು, ಕ್ಲಾಸ್ಪಿಂಗ್ ಮಾಡೋದು, ಪರಸ್ಪರ ಬೆಸೆದು ಹೀಗೆ ಮಾಡಿದಾಗ, ಬಿಗಿ ಮಾಡಿದಾಗ ಮೇಲೆ ಯಾವ ಹೆಬ್ಬೆರಳು ಬರ್ತದೆ ಒಂದ್ ಸ್ವಲ್ಪ ನೀವು ಗಮನಿಸ್ಕೊಳ್ಳಿ. ಒಂದೊಮ್ಮೆ ಆನ್ ದ ಟಾಪ್ ರೈಟ್ ತಮ್ ಬಂದಿರೋರೆಲ್ಲ ಕೈ ಎತ್ತಿ. ರೈಟ್ ತಮ್, ಓಕೆ. ಆನ್ ದ ಟಾಪ್ ಲೆಫ್ಟ್ ತಮ್ ಬಂದಿರೋರೆಲ್ಲ ಕೈ ಎತ್ತಿ. ಲೆಫ್ಟ್ ತಂಬವರು ಇದ್ದಾರೆ, ರೈಟ್ ತಂಬವರು ಇದ್ದಾರೆ. ರೈಟ್ ತಮ್
ಒಂದು ಸೈಕಲಾಜಿಕಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಏನ್ ಹೇಳುತ್ತೆ ರೈಟ್ ಥಂಬ್ ಆನ್ ದ ಟಾಪ್ ಇದ್ರೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ. ಸೊ ನೀವು ಸ್ಮಾರ್ಟ್ ಪೀಪಲ್ ಅಂತ ಹೇಳ್ತದೆ, ಯು ಆರ್ ಎ ಸ್ಮಾರ್ಟ್ ಪರ್ಸನ್ ಅಂತ. ಲೆಫ್ಟ್ ಥಂಬ್ ಆನ್ ದ ಟಾಪ್ ಇದ್ರೆ ಯು ಆರ್ ಸೆಕ್ಸಿ ಪರ್ಸನ್ ಅಂತ ಹೇಳ್ತದೆ. ಸೆಕ್ಸಿ ಅಂದ್ರೆ ನಾಟ್ ಇನ್ ದಟ್ ಕಾಂಟೆಸ್ಟ್. ಸೆಕ್ಸಿ ಅಂತಂದ್ರೆ ದ ಪರ್ಸನ್ ಹೂ ಆಪರೇಟ್ಸ್ ವಿತ್ ದ ಹಾರ್ಟ್ ಅಂತ. ಲೆಫ್ಟ್ ಥಂಬ್ ಟಾಪ್ ಅಲ್ಲಿ ಇದ್ದವರು, ರೈಟ್ ಥಂಬ್ ಟಾಪ್ ಅಲ್ಲಿ ಇದ್ದವರು ದ ಪರ್ಸನ್ ಹೂ ಆಪರೇಟ್ಸ್ ಹಿಸ್ ಲೈಫ್ ವಿತ್ ಹಿಸ್ ಬ್ರೈನ್. ರೈಟ್ ಥಂಬ್ ಮೇಲೆ ಇದ್ದವರು ವಿಜುವಲ್ಸ್, ಲೆಫ್ಟ್ ಥಂಬ್ ಮೇಲೆ ಇದ್ದವರು ಕೆನೆಸ್ಥೆಟಿಕ್ಸ್, ಸ್ಪರ್ಶಾತ್ಮಕರು ಮತ್ತು ದೃಶ್ಯಾತ್ಮಕರು ಅಂತ ಹೇಳ್ತಾರೆ. ಯಾಕೆಂದ್ರೆ ಮಕ್ಕಳಲ್ಲಿ ಹೀಗೆ ಇರ್ತವೆ. ನೀವು ಅವ್ರನ್ನ ಈ ಪ್ರಯೋಗದ ನಂತರ ಇದೇ ಪರೀಕ್ಷೆ ಮಾಡಿದ್ರೆ ನಿಮ್ಮ ಮಕ್ಕಳು ಯಾವ ಕ್ಯಾಟಗರಿಗೆ ಬರ್ತವೆ. ಒಂದೊಮ್ಮೆ ದೃಶ್ಯಾತ್ಮಕರಾದ್ರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ಹೇಗೆ, ಒಂದೊಮ್ಮೆ ಕೆನೆಸ್ಥೆಟಿಕ್ ಅಥವಾ ಸ್ಪರ್ಶಾತ್ಮಕರಾದ್ರೆ ಅವ್ರ ಜೊತೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡುವುದು, ಈ ಸ್ಕಿಲ್ಸ್ ಎಲ್ಲ ನಾವು ತಿಳ್ಕೋಬಹುದು. ಇದು ನಿಮ್ಗೆ ಗೊತ್ತಿರಲಿ. ರೈಟ್ ಥಂಬ್ ಆನ್ ದ ಟಾಪ್, ನೀವು ಸ್ಮಾರ್ಟ್ ಅಂದ್ರೆ ಯು ಆರ್ ಆಪರೇಟಿಂಗ್ ವಿತ್ ಯುವರ್ ಬ್ರೈನ್. ಯು ಲಿಸನ್ ಟು ಯುವರ್ ಬ್ರೈನ್ ಫಸ್ಟ್ ಅಂಡ್ ಹಾರ್ಟ್ ನೆಕ್ಸ್ಟ್. ರೈಟ್ ಥಂಬ್ ಆನ್ ದ ಟಾಪ್ ಇರೋರು ಯು ಲಿಸನ್ ಟು ಯುವರ್ ಬ್ರೈನ್ ಫಸ್ಟ್ ಅಂಡ್ ಹಾರ್ಟ್ ವಿಲ್ ಬಿ ಗಿವನ್ ನೆಕ್ಸ್ಟ್ ಪ್ರಯಾರಿಟಿ. ಲೆಫ್ಟ್ ಥಂಬ್ ಆನ್ ದ ಟಾಪ್ ಇರೋರು ಪಾಪ ಪೂರ್ ಅವರು, ದೇ ಲಿಸನ್ ಟು ದೇರ್ ಹಾರ್ಟ್ ಫಸ್ಟ್ ಅಂಡ್ ದೆನ್ ದ ಬ್ರೈನ್. ಅಯ್ಯೋ ಕೊಡಬಾರ್ದಾಗಿತ್ತು ಅಂತ ಆಮೇಲೆ ಹೇಳೋದು, ಫಸ್ಟ್ ಕೊಟ್ಬಿಡೋದು ಹಾಗೆ. ಸೊ ಮೇಜರ್ಲಿ ನಮ್ಮ ಮಕ್ಕಳು ಈ 3 ಕ್ಯಾಟಗರಿ ಬರ್ತಾರೆ. ಆ 3 ಕ್ಯಾಟಗರಿ ಯಾವುದು ಅಂತಂದ್ರೆ ವಿಜುವಲ್ಸ್, ಕೆನೆಸ್ಥೆಟಿಕ್ಸ್ ಅಂಡ್ ಅಡಿಟರೀಸ್. ನಮ್ಮ ಮಕ್ಕಳು ಈ 3ರಲ್ಲಿ ಯಾವ ಕ್ಯಾಟಗರಿ ಬರ್ತಾರೆ ಅಂತ ನಾವುಗೆ ತಿಳ್ಕೊಂಡ್ರೆ ಅವರಿಗೆ ಮುಂದೆ SSLC ನಂತರ PU ನಂತರ ಯಾವ ತರದ ಶಿಕ್ಷಣವನ್ನ ಅವರಿಗೆ ಕೊಡಿಸ್ಬೋದು. ಇಂಜಿನಿಯರಿಂಗ್ ಬೆಸ್ಟಾ, ಮೆಡಿಸಿನ್ ಬೆಸ್ಟಾ, ಅಥವಾ ಸೋಷಿಯಲ್ ಬೆಸ್ಟಾ, ಅಥವಾ CA ಬೆಸ್ಟಾ, ಹೀಗೆ ನಾವು ಡಿಸೈಡ್ ಮಾಡ್ಬೋದು. ಸೊ ಬ್ರೈನ್ ಡಾಮಿನೆಂಟ್ ಆಗಿರೋರು ಅಂದ್ರೆ ರೈಟ್ ಥಂಬ್ ಆನ್ ದ ಟಾಪ್ ಇರೋರಿಗೆಲ್ಲಾನು ಸೈನ್ಸು ಮ್ಯಾಥ್ಸು ಚೆನ್ನಾಗಿ ಅರ್ಥ ಆಗ್ತದೆ. ಲೆಫ್ಟ್ ಥಂಬ್ ಆನ್ ದ ಟಾಪ್ ಇರೋರು ಅವರಿಗೆ ಸೋಷಿಯಲ್ ಸ್ಟಡೀಸು, ಸೋಷಿಯಲ್ ಆಕ್ಟಿವಿಟೀಸು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ದಾನ ಧರ್ಮ ಇತ್ಯಾದಿಗಳು, ಸಮಾಜ ಸೇವೆ, ಸ್ಪೋರ್ಟ್ಸ್, ಮ್ಯೂಸಿಕ್, ಆಕ್ಟಿಂಗು, ಡ್ರಾಮಾ, ಥಿಯೇಟರ್ ಆಕ್ಟಿವಿಟೀಸು, ಇದೆಲ್ಲ ಅವರಿಗೆ ಸೂಟ್ ಆಗ್ತದೆ. ಸೊ ನಮ್ಮ ಮಕ್ಕಳು ಎಡ ಮೆದುಳಿನವರ ಬಲ ಮೆದುಳಿನವರ ಅನ್ನೋದನ್ನ ಸಣ್ಣ ವಯಸ್ಸಲ್ಲಿ ಗುರ್ಸ್ಕೋಬೇಕಾದ್ರೆ, ಯಾವ ವಯಸ್ಸಲ್ಲಿ ಗುರ್ಸ್ಬೋದು, SSLC ಒಳಗಡೆ ಗುರ್ಸ್ಕೋಬಹುದು. ಗುರ್ಸ್ಕೊಂಡ್ರೆ ಮುಂದೆ ಅವರಿಗೆ ನಾವು ಭವಿಷ್ಯವನ್ನ ರೂಪಿಸೋದಕ್ಕೆ ಹೆಲ್ಪ್ ಆಗತ್ತೆ. ಇದು ಪೇರೆಂಟ್ಸ್ ಗೊತ್ತಿದ್ರೆ ಚೆಂದಾಗಿರ್ತದೆ. ಓಕೆ, ನೋಡಿ, ನೀವು ಒಂದು ಬುರ್ಜ್ ಖಲೀಫಾನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬುರ್ಜ್ ಖಲೀಫಾ ದುಬೈಯಲ್ಲಿದೆ. ಸದ್ಯಕ್ಕೆ ಪ್ರಪಂಚದಲ್ಲಿ ಅತಿ ಎತ್ತರದ ಕಟ್ಟಡ. ಸದ್ಯಕ್ಕೆ ಪ್ರಪಂಚದಲ್ಲಿ ಬುರ್ಜ್ ಖಲೀಫ್ ದುಬೈಲಿ ಇರ್ತಕ್ಕಂಥದ್ದು ಅತಿ ಎತ್ತರದ ಕಟ್ಟಡ. ಆದ್ರೆ ನಮಗೆ ಕಟ್ಟಡ ಮಾತ್ರ ಕಾಣ್ತದೆ. ಯು ಎಷ್ಟೆತ್ರ ಇದೆ, ಎಷ್ಟೆತ್ರ ಯು ಆಕಾಶದ ಎಷ್ಟು ಎತ್ತರ ಇದೆ. ಆದ್ರೆ ನಮ್ಗೆ ಏನ್ ಕಾಣೋದಿಲ್ಲ ಅಂತಂದ್ರೆ ಆ ಎತ್ತರದ ಸೀಕ್ರೆಟು, ಅದರ ದೃಢತೆಯ ಸೀಕ್ರೆಟು ಅದರಷ್ಟೇ ಆಳವಾಗಿ ಬುನಾದಿ ಹಾಕಿರ್ತಾರೆ. ಫೌಂಡೇಶನ್ ಅಂತ ಹೇಳ್ತೇವೆ. ಯಾವುದೇ ಎತ್ತರದ ಕಟ್ಟಡ ಅದು ಸದೃಢವಾಗಿರ್ಬೇಕಾದ್ರೆ ಅದರ ಬುನಾದಿ ಗಟ್ಟಿಯಾಗಿರ್ಬೇಕು. ಈ ಬುನಾದಿನೇ ಸಂಸ್ಕಾರ ಅಂತ ಹೇಳೋದು. ಯಾವ ಮನುಷ್ಯರಿಗೆ ಸರಿಯಾದ ಬುನಾದಿ ಹಾಕಿರೋದಿಲ್ಲೋ ಪೇರೆಂಟ್ಸೋ, ಅವರ ಜೀವನದಲ್ಲಿ ಗಮ್ಯ ಸ್ಥಾನವನ್ನ, ಗುರಿಯನ್ನ, ಎತ್ತರವನ್ನ ಏರ್ಲಾರು. ರಾಮನ ಯಶಸ್ಸಿನ ಹಿಂದೆ ತಾಯಿ ಕೌಸಲ್ಯ ಇದ್ದಾಳೆ, ಒಳ್ಳೆ ಫೌಂಡೇಶನ್ ಹಾಕಿದ್ಲು. ಕೃಷ್ಣನ ಯಶಸ್ಸಿನ ಹಿಂದೆ, ಔನ್ನತ್ಯದ ಹಿಂದೆ ತಾಯಿ ಯಶೋದೆ ಇದ್ದಾಳೆ, ಫೌಂಡೇಶನ್ ಹಾಕಿದ್ಲು. ಶಿವಾಜಿಯ ಯಶಸ್ಸಿನ ಹಿಂದೆ ತಾಯಿ ಜೀಜಾಬಾಯಿ ಇದ್ದಾಳೆ.
ಗಾಂಧೀಜಿಯವರ ಯಶಸ್ಸಿನ ಹಿಂದೆ ತಾಯಿ ಪುತಳಿಬಾಯಿ ಇದ್ದಾಳೆ. ಪ್ರತಿ ಯಶಸ್ವಿ ಪುರುಷರ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತೆ. ಆ ಮಹಿಳೆ ಯಾರು ಅಂತಂದ್ರೆ ಏನೂ ಸಂಶಯ ಇಲ್ಲ, ಆ ಮಹಿಳೆ ಬೇರೆ ಯಾರು ಅಲ್ಲ, ಅದು ತಾಯಿ. ಪ್ರತಿ ಅಪಯಶಸ್ವಿ ವ್ಯಕ್ತಿಯ ಹಿಂದೆ ಇನ್ಯಾರು ಇರ್ತಾರೆ ಅಂತ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದು ಕೂಡ ಒಂದು ಹೆಣ್ಣೆ ಅಂತ ಹೇಳ್ತಾರೆ, ನನಗೇನು ಅನುಭವ ಇಲ್ಲ, ಬೇಜಾರು ಮಾಡ್ಕೋಬೇಡಿ ಹೆಣ್ಮಕ್ಳು. ಓಕೆ, ಮಕ್ಕಳ ಆ ಬಾಲ್ಯದಲ್ಲಿ ಸ್ಪೆಷಲಿ 1 to 6 ಇದು ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ. ಅವಾಗ ನೀವು ಮಕ್ಕಳನ್ನ ಹೇಗೆ ಬೇಕಾದ್ರೂ ನೀವು ಮೌಲ್ಡ್ ಮಾಡಬಹುದು, ರೂಪಿಸಬಹುದು. ಅವ್ರಿಗೆ ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಕೊಡಬಹುದು. ಹೇಗೆ ಕೊಡ್ಬೋದು? ಉದಾಹರಣೆಗೆ, ನೀವು ಕಪ್ಪೆ ಕಾಲು ತಿಂತೀರಾ? ನಾನು ಕೇಳ್ತಾ ಇದ್ದೀನಿ, ನೀವು ಕಪ್ಪೆ ಕಾಲು ತಿಂತೀರಾ? ಕಪ್ಪೆ ಕಾಲು ತಿಂತೀರಾ? ನೀವು ಕಪ್ಪೆ ತಿಂತೀರಾ? ವಾಂತಿ ಮಾಡ್ಕೊಳ್ತೀರಿ. ಜಿರಳೆ ತಿಂತೀರಾ? ವಾಂತಿ ಮಾಡ್ಕೊಳ್ತೀರಿ. ಹಲ್ಲಿ ತಿಂತೀರಾ? ವಾಂತಿ ಮಾಡ್ಕೊಳ್ತೀರಿ. ಹಾವು ತಿಂತೀರಾ? ವಾಂತಿ ಮಾಡ್ಕೊಳ್ತೀರಿ. ಆದ್ರೆ ಚೈನೀಸ್ ಮಕ್ಕಳು ತುಂಬಾ ಇಷ್ಟಪಟ್ಟು ಕಪ್ಪೆ ತಿಂತಾರೆ, ಜಿರಳೆ ತಿಂತಾರೆ, ರೇಷ್ಮೆ ಹುಳ ಸಲಾಡ್ ತಿಂತಾರೆ, ಏನೋ ಹಲ್ಲಿಯನ್ನ ತಿಂತಾರೆ, ಜೇಡರನ್ನ ತಿಂತಾರೆ, ಎಲ್ಲವನ್ನು ತಿಂತಾರೆ, ಜೀರ್ಣಿಸ್ಕೊಳ್ತಾರೆ. ಹೆಂಗಾಯ್ತದು? ಅವ್ರಿಗಾಗಿದ್ದು ನಮ್ಗೆ ಯಾಕೆ ಆಗೋದಿಲ್ಲ? ನಮ್ಮ ಮಕ್ಕಳಿಗೆ ತರಕಾರಿ ಸೇರೋದಿಲ್ಲ, ಅದು ತಿನ್ನೋದಿಲ್ಲ, ಏನೂ ತಿನ್ನೋದೇ ಇಲ್ಲ ಮಗು ಅಂತ ನಾವು ಕಂಪ್ಲೇಂಟ್ ಮಾಡ್ತೇವೆ. ಯಾಕೆಂತಂದ್ರೆ ನಾವು ಆ ಮೌಲ್ಡಿಂಗ್ ಏಜ್ ಅಲ್ಲಿ ಅದನ್ನ ಪ್ರೀತಿಯಿಂದ ತಿನ್ಸಿರೋದಿಲ್ಲ. ಏನ್ ಬೇಕಾದ್ರೂ ತಿಂತವೆ ಮಕ್ಕಳು, ಅವ್ರಿಗೇನು ಅರಿವಿರೋದಿಲ್ಲ. ಆದ್ರೆ ಏನ್ ಕೊಡಬೇಕೋ, ಎಂಥದ್ದನ್ನು ಕೊಡಬೇಕೋ, ಯಾವುದು ಆರೋಗ್ಯಕ್ಕೆ ಪುಷ್ಟಿ, ನಾನು ಕಪ್ಪೆ ತಿನ್ನಿಸಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಆ ವಯಸ್ಸಲ್ಲಿ ತಾಯಿ ಪ್ರೀತಿಯಿಂದ ಕಂದ ಇದು ಕಪ್ಪೆ ಕಾಲು ಬಹಳ ಚೆನ್ನಾಗಿರ್ತದೆ ಕಂದ ಅಂತ ತಿನ್ಸಿದ್ರ ಪರಿಣಾಮವಾಗಿ ಚೈನೀಸ್ ಅವರು ಬೆಳೆದ ಮೇಲೆ ಕಪ್ಪೆ ತಿನ್ನಕ್ ಶುರು ಮಾಡಿದ್ರು. ಆದ್ರೆ ಆ ತಿನ್ನೋದು ಹೆಂಗ್ ಬಂತು? ಆ ಸಣ್ಣ ಪ್ರಾಯದಲ್ಲೇ ಬಂತು. ಹಾಗೆ ನಾವು ಆ ಸಣ್ಣ ವಯಸ್ಸಲ್ಲಿ ಬಿಸ್ಕೆಟ್ ತಿನ್ನೋದನ್ನ ನಿಲ್ಲಿಸ್ಬಿಟ್ಟು, ಇನ್ನೇನು ಸ್ವೀಟ್ಸ್ ಎಲ್ಲ ಕೊಡೋದನ್ನ ನಿಲ್ಲಿಸ್ಬಿಟ್ಟು, ಒಳ್ಳೆ ತರಕಾರಿಗಳು, ಎಲ್ಲ ವೆಜಿಟೇಬಲ್ಸ್ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಇವತ್ತು ಮಕ್ಕಳು ತರಕಾರಿ ತಿನ್ನೋದಿಲ್ಲ, ಪಿಜ್ಜಾ ಇಷ್ಟಪಡ್ತಾವೆ ಅನ್ನೋ ಕಂಪ್ಲೇಂಟ್ಸ್ ಇರ್ತಾ ಇರ್ಲಿಲ್ಲ. ನಾನು ಏನ್ ಹೇಳಿಕೊಟ್ಟಿದ್ದೀನಿ ಅಂತಂದ್ರೆ, ಆ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಪೋಷಕರು ಅಂದ್ರೆ ನಾವು ಪೇರೆಂಟ್ಸು, ಮುಖ್ಯವಾಗಿ ತಾಯಿ 1 to 6 ಯಾರ್ದು ಪಾತ್ರ ಅಂತ 80% ತಾಯಿ ಪಾತ್ರ ಇರ್ತದೆ. ಆಕೆ ಏನ್ ಬೇಕಾದ್ರೂ ಮಾಡ್ಬೋದು ಆ ಮಗುವನ್ನು. ಸ್ವಾಮಿ ವಿವೇಕಾನಂದರ ಮಾಡ್ಬೋದು, ವಿಶ್ವೇಶ್ವರಯ್ಯನ್ ಮಾಡ್ಬೋದು, ಶಿವಾಜಿನ ಮಾಡ್ಬೋದು, ಮಹಾತ್ಮ ಗಾಂಧೀಜಿಯವನ್ ಮಾಡ್ಬೋದು, ನೆಲ್ಸನ್ ಮಂಡೇಲಾ ಮಾಡ್ಬೋದು, ಜೀಜಾಬಾಯಿನ್ ಮಾಡ್ಬೋದು, ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಮಾಡ್ಬೋದು, ಇಂದಿರಾ ಗಾಂಧಿನ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಮಾಡ್ಬೋದು. ಅದಾದ್ಮೇಲೆ 18 ನಂತರ ನೀವೇನ್ ಹೇಳಿದ್ರು ಅವರ ಕಿವಿಗೆ ಹೋಗೋದಿಲ್ಲ. 1 to 6 ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ನಾನು ಇದೇ ತಿಂಗಳಲ್ಲಿ 22ರಿಂದ 28 ತನಕ ಪ್ರತಿ ದಿವಸ 7 to 8 ಈ ಆರ್ಟ್ ಆಫ್ ಪೇರೆಂಟಿಂಗ್ ಅಂದ್ರೆ ಪೋಷಣೆ ಮಾಡ್ತಕ್ಕಂಥದ್ದು, ಪಾಲನೆ ಮಾಡ್ತಕ್ಕಂಥ ಈ ಒಂದು ಸ್ಕಿಲ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಲೈವ್ ಬರ್ತೇನೆ ಪ್ರತಿ ದಿವಸ 7 days. ಅದರ ಒಂದು ಪೂರ್ವಭಾವಿ ಒಂದು ಸೆಮಿನಾರ್ ಇತ್ತು ನೋಡಿ. ನಾನು ಬಿಲ್ಡಿಂಗ್ ಹೇಳ್ತಾ ಇದ್ದೆ, ಆ ಬಿಲ್ಡಿಂಗು ಅಷ್ಟು ಎತ್ತರಕ್ಕೆ ಹೋದ್ರು ಕೂಡ ಅದು ಸಮಸ್ಯೆಗಳನ್ನುವ ಏನು ಸ್ಟಾರ್ಮ್ಸ್ ಬರುತ್ತೆ. ಈವನ್ ದುಬೈಯಲ್ಲಿ ಕೂಡ ಸ್ಟಾರ್ಮ್ಸ್ ಬರ್ತದೆ, ಏನು ಬಿಸಿ ಗಾಳಿ ಬರ್ತದೆ, ಸ್ಟಾರ್ಮ್ಸ್. ಅದನ್ನ ಮೆಟ್ಟಿ ನಿಲ್ತದೆ ಅದು. ಅದೇ ತರ ಅಮೆರಿಕದಲ್ಲಿ ರೆಡ್ ವುಡ್ ಟ್ರೀ ಅಂತ ಬೆಳೀತದೆ, ಒಂದು 200-300 ಫೂಟ್ ಎತ್ತರ ಬೆಳೀತದೆ, ನೇರಕ್ಕೆ ಹೋಗ್ತದೆ ಗಗನಚುಂಬಿಯಾಗಿ. ಆದ್ರೆ ಅದರ ಸೀಕ್ರೆಟ್ ಏನು ಅಂತಂದ್ರೆ, ಅದು ಅಷ್ಟೇ ಆಳಕ್ಕೆ ಪ್ಯಾರಲಲ್ ಆಗಿ ಬೇರು ಬೆಳೀತದೆ. ಅದಕ್ಕೆ ತಾಯಿ ಬೇರು ಅಂತಾರೆ, ಮದರ್ ರೂಟ್ ಅಂತ ಹೇಳ್ತಾರೆ. ಹಾಗೆ ಈ ಫೌಂಡೇಶನ್ ಅಂತಕ್ಕಂಥದ್ದು ನಾವು ಕೊಡ್ತಕ್ಕಂಥ, ಪೇರೆಂಟ್ಸ್ ಕೊಡ್ತಕ್ಕಂಥ ಸಂಸ್ಕಾರಗಳು ಆ ಮಕ್ಕಳನ್ನ, ಅವರನ್ನ ಜೀವನದಲ್ಲಿ ಭದ್ರವಾಗಿ ನಿಲ್ಲುವ ಹಾಗೆ ಮಾಡ್ತದೆ, ಎತ್ತರಕ್ಕೆ ಬೆಳೆಯುವ ಹಾಗೆ ಮಾಡ್ತದೆ. ಬೇರುಗಳು ಯಾರಿಗೂ ಕಾಣೋದಿಲ್ಲ,
ತಂದೆ ತಾಯಿಗಳು ಬಾಲ್ಯದಲ್ಲಿ ಕೊಟ್ಟಂತ ಸಂಸ್ಕಾರಗಳು ಯಾರಿಗೂ ಕಾಣೋದಿಲ್ಲ, ಆದ್ರೆ ಅದರ ಪ್ರೋಗ್ರೆಸ್ ಮಾತ್ರ ಎಲ್ರು ಕಾಣ. ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಮಕ್ಕಳನ್ನ ತುಂಬಾ ಮುದ್ದಾಗಿ ಬೆಳೆಸ್ತೇವೆ, ತುಂಬಾ ಅಂದ್ರೆ ತುಂಬಾ ಮುದ್ದಾಗಿ ಬೆಳೆಸ್ತೇವೆ. ಹೇಗೆ? ಈ ಗೀಜಿಗನ ಗೂಡು ನೀವು ನೋಡಿರ್ಬೇಕು, ವೀವರ್ ಬರ್ಡ್ ಅಂತ ಇರ್ತದೆ. ದಿಸ್ ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು. ಪೇರೆಂಟ್ಸ್ ಎಲ್ಲಿ ತಪ್ಪು ಮಾಡ್ತಾರೆ, ಎಲ್ಲಿ ಮಕ್ಕಳನ್ನ ಬೆಳೆಸುವುದರಲ್ಲಿ ಎಲ್ಲಿ ತಪ್ಪು ಮಾಡ್ತೀವಿ ನಾವು ಅಂತ. ಈ ಗೀಜಿಗನ ಗೂಡು ವೀವರ್ಸ್ ಬರ್ಡ್ ಇರ್ತದಲ್ಲ, ಅದೊಂದು ಪುಟಾಣಿ ಬರ್ಡ್ ಇಷ್ಟೇ ಇರ್ತದ್ರಿ, ನೀವು ನೋಡಿರ್ಬೇಕು. ಅದು ಇಟ್ ಬಿಲ್ಡ್ಸ್ ಇಟ್ಸ್ ನೆಸ್ಟ್. ಅದು ಗೂಡು ಕಟ್ತದಲ್ಲ, ಅರಮನೆ ತರ ಕಟ್ತದ. ಸಣ್ಣ ಹಕ್ಕಿ ತನ್ನ ಮರಿಗಳಿಗಾಗಿ ಅರಮನೆಯಂತಹ ಸುಂದರವಾದ ಗೂಡನ್ನು ಕಟ್ತದೆ. ಅದನ್ನ ಕ್ಯಾಪ್ ತರ ಹಾಕಬಹುದು, ಅಷ್ಟು ಚೆನ್ನಾಗಿ ಕಟ್ತದೆ, ಅಷ್ಟು ನುಣುಪಾಗಿ ಕಟ್ತದೆ. ಆದ್ರೆ ದುರಂತ ಏನು ಅಂತಂದ್ರೆ ಅದರ ಮರಿಗಳು 20 ಫೂಟ್ ಎತ್ತರಕ್ಕೆ ಹಾರಲಕ್ಕೆ ಆಗದಿಲ್ಲ. ಅವಕ್ಕೆ ಒಂದು 20 ಅಡಿ ಎತ್ತರದಲ್ಲಿ ಹಾರಕ್ ಬರೋದಿಲ್ಲ ಅವು. ಅದರ ಅಂತರ ಎಲ್ಲ 20 ಅಡಿ ಒಳಗಡೆನೆ, ಹಾಗೆಯೇ ಹಾರ್ಕೊಂಡು ಹೋಗ್ತಿರ್ತವೆ ಸಣ್ಣ ಹಕ್ಕಿಗಳು. ಈ ಯಾಕೆ ಹಾರುವ ಸಾಮರ್ಥ್ಯ ಬರ್ಲಿಲ್ಲ ಅವಕ್ಕೆ ಅಂತಂದ್ರೆ ತುಂಬಾ ಕಂಫರ್ಟ್ ಕೊಟ್ಟು ಪೇರೆಂಟ್ಸ್ ಆ ಗೂಡಲ್ಲಿ ತುಂಬಾ ಬೆಚ್ಚನೆಯ ಗೂಡು ಕಟ್ಟಿ ಅದರಲ್ಲಿ ಮೊಟ್ಟೆಗಳನ್ನಿಟ್ಟು ಆ ಮರಿಗಳಿಗೆ ತುಂಬಾ ಆಹಾರ ತಂದುಕೊಟ್ಟು ಫೀಡ್ ಮಾಡಿ ಮಾಡಿ ಸ್ಪೂನ್ ಫೀಡ್ ಮಾಡಿ 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 ರೆಕ್ಕೆಗಳು ಬಂದರೂ ಕೂಡ ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಇವು ಫೀಡ್ ಮಾಡಿ ಬೆಳೆಸಿದ ಪರಿಣಾಮವಾಗಿ ಅದು ತುಂಬಾ ಕಂಫರ್ಟಬಲ್ ಆಗಿತ್ತು. ಗೂಡಲ್ಲಿ ಆರಾಮಾಗಿ ನಿದ್ರೆ ಮಾಡಿಕೊಂಡು ಪಕ್ಷಿಗಳಿದ್ವು. ಅದಕ್ಕೆ ಎತ್ತರಕ್ಕೆ ಹಾರುವ ಸಾಮರ್ಥ್ಯ ಬರಲಿಲ್ಲ. ಅದೇ ನೋಡಿ, ಪಕ್ಷಿ ಲೋಕದಲ್ಲಿ ಗರುಡ ಇದ್ದಾನೆ, ಹದ್ದು ಅಂತ ಹೇಳ್ತೀವಿ, ಗೋಲ್ಡನ್ ಈಗಲ್. ಅದ್ರ ಗೂಡನ್ನು ಏನಾದ್ರೂ ನೀವು ನೋಡಿದೀರಾ? ಒಂದು ಹದ್ದು ಅಥವಾ ಗಿಡುಗ ಅಥವಾ ಈಗಲ್ಲು ಮನಸ್ಸು ಮಾಡಿದ್ರೆ ಈ ಗೀಜಗನ ಗೂಡಿಗಿಂತ ಅದ್ಭುತವಾಗಿ 10 ಪಟ್ಟು ದೊಡ್ಡ ಅರಮನೆ, ಈ ಬುರ್ಜು ದುಬಾಯ್ ತರ ಕಟ್ಟಬಹುದಾಗಿತ್ತದು ಅದರ ಸಾಮರ್ಥ್ಯಕ್ಕೆ. ಆದ್ರೆ ಹಂಗೆ ಕಟ್ಟೋದಿಲ್ಲ ಅದು. ಅದೇನ್ ಮಾಡ್ತದೆ, ಕಾಡಲ್ಲಿ ಎತ್ತರದ ಮರದ ಮೇಲೆ ಕಟ್ತದೆ, ಮುಳ್ಳುಗಳನ್ನ ತಂದು ಆಯ್ಕೆ ಮಾಡ್ಕೊಂಡು ಬಂದು ಅದು ಗೂಡು ಕಟ್ತದೆ. ನೇಯೋದಿಲ್ಲ, ಮುಳ್ಳುಗಳನ್ನ ಹೀಗೆ ಕ್ರಾಸ್ ಆಗಿ ಒಂದೊಂದೇ ಜೋಡಿಸಿ ಅದರ ಮೇಲೆ ಒಂದ್ ಸ್ವಲ್ಪ ಪುಕ್ಕ ತಂದು ಹಾಕಿ ಅಲ್ಲಿ ಮೊಟ್ಟೆ ಇಡ್ತದೆ. ಆ ಮೊಟ್ಟೆಯಿಂದ ಹೊರಬಂದಂತ ಮರಿಗಳು ಸ್ವಲ್ಪವೇ ದಿವಸ ಆ ಕಂಫರ್ಟ್ನೆಸ್ ಅನುಭವಿಸ್ತವೆ. ಸ್ವಲ್ಪವೇ ದಿವಸ, ಎಲ್ಲಿವರೆಗೂ? ರೆಕ್ಕೆ ಮೂಡೋವರೆಗೂ ಆ ಕಂಫರ್ಟ್ ಕೊಡ್ತವೆ. ಆಮೇಲೆ ಅದು ಕಿರ್ಚ್ಕೋಬೇಕು ಆ ಮರಿಗಳು. ಆ ಕಿರ್ಚ್ಕೊಂಡಾಗ ಮಾತ್ರ ಒಂದಷ್ಟು ಮಾಂಸದ ತುಣುಕನ್ನ ತಂದು ಅವಕ್ಕೆ ಫೀಡ್ ಮಾಡ್ತವೆ. ಹಸಿವಾದಾಗ ಮಾತ್ರ ಫೀಡ್ ಮಾಡ್ತವೆ ತಾಯಿ ಹಕ್ಕಿ. ಅದಾದ್ಮೇಲೆ ಅದಕ್ಕೆ ರೆಕ್ಕೆ ಮೂಡ್ಲಿಕ್ಕೆ ಶುರು ಆಗ್ತದೆ. ಈ ರೆಕ್ಕೆ ಮೂಡಿದ ತಕ್ಷಣ ಇನ್ನೊಂದಷ್ಟು ಮುಳ್ಳುಗಳನ್ನ, ಚೂಪಾದ ಮುಳ್ಳುಗಳನ್ನ, ಮುಳ್ಳು ಕಡ್ಡಿಗಳನ್ನ ತಂದು ಅದ ರೆಕ್ಕೆ ಎಲ್ಲಿತ್ತೋ ಅದ ಕೆಳಗಡೆ ಇಡ್ತಾವೆ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದ್ದೆ. ಯಾಕೆ ಇಡ್ತವೆ? ಮರಿಗಳ ಮೇಲೆ ಏನು ಶತ್ರುತ್ವ ಇಲ್ಲ, ಟು ಹೆಲ್ಪ್ ಇಟ್ಸ್ ಚಿಲ್ಡ್ರನ್. ಹಾಗಿಟ್ಟಿದ ತಕ್ಷಣ ಮರಿಗಳು ರಿಲ್ಯಾಕ್ಸ್ ಆಗಿರಕ್ ಆಗೋದಿಲ್ಲ, ರೆಕ್ಕೆನ ಹೀಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಳಕ್ ಆಗೋದಿಲ್ಲ. ಸೊ ಆ ವಿಂಗ್ಸ್ ಇದೆಯಲ್ಲ ಅದನ್ನ ಹೀಗೆ ಇಟ್ಕೊಂಡಿರ್ಬೇಕಾಗುತ್ತೆ. ಹೀಗಿಟ್ರೆ ಕೆಳಗಡೆ ಮುಳ್ಳು ಚುಸ್ತದೆ. ತಾಯಿ ಹಕ್ಕಿಯ ಉದ್ದೇಶ ಏನು ಅಂತಂದ್ರೆ, ಈ ವಿಂಗ್ಸ್ ಇದೆಯಲ್ಲ ಹದ್ದಿಗೆ ಅದರ ರೆಕ್ಕೆಗಳು ಬಹಳ ಮುಖ್ಯ, ಬಲಿಷ್ಠವಾದ ರೆಕ್ಕೆಗಳಿರ್ತವೆ. ಆ ವಿಂಗ್ಸ್ ಸ್ಟ್ರೆಂಥನ್ ಆಗ್ಬೇಕು, ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕಾದ್ರೆ ರಿಲ್ಯಾಕ್ಸ್ ಆಗಿದ್ರೆ ಆಗೋದಿಲ್ಲ. ಇದು ಹೀಗೆ ಇಟ್ಕೊಂಡಿದ್ರೆ ಇದಕ್ಕೆ ಸ್ಟ್ರೆಸ್ ಆಗತ್ತೆ, ಇದು ಗಟ್ಟಿ ಆಗ್ತದೆ. ಅದಾದ್ಮೇಲೆ ಪಕ್ಷಿಗಳು ಹಾರಕ್ಕೆ ಕಲಿತವೆ. ಹಾರಕ್ಕೆ ಬಂದ್ಮೇಲೆ ಅವು ಗೂಡಿಂದ ಹಾರ್ಕೊಂಡು ಹೋದ್ಮೇಲೆ ಸುಮಾರು 1/2 ಕಿಲೋಮೀಟರ್ ವಿಮಾನಕ್ಕೆ ಸಮ ಎತ್ತರಕ್ಕೆ ಸಮ ಹಾರ್ತವೆ. ಅಷ್ಟೇ ಅಲ್ಲ, ಅಲ್ಲಿಂದ ಹೀಗೆ ಬಂದು ಬೇಟೆಯನ್ನು ಹುಡುಕೊಂಡು ಬಂದು ಒಂದು ಕುರಿಯನ್ನ ಹೊತ್ತೊಯ್ತವೆ. ಅಂತಹ ಹದ್ದುಗಳಿವೆ. ಈಗ ಗೀಜಿಗನ ಮರಿ, ಹದ್ದಿನ ಮರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗೀಜಿಗನ ಮರಿ ಅದು ಹಕ್ಕಿ ಹದ್ದಿಗೆ ಆಹಾರ ಆಗ್ತದೆ. ಯಾಕೆ? ಸಾಮರ್ಥ್ಯ ಕೊಡ್ಲಿಲ್ಲ ತಾಯಿ ಹಕ್ಕಿ, ಅದಕ್ಕೆ ತುಂಬಾ ಕಂಫರ್ಟ್ಸ್ ಕೊಟ್ಟು ಅದನ್ನ ಹಾಳು ಮಾಡಿತು. ಹಾಗೆ ನಾವು ಕೂಡ ಪೇರೆಂಟ್ಸು ತುಂಬಾ ಇರೋದೇ 1 ಅಥವಾ 2 ಮಕ್ಕಳು, ಅವಕ್ಕೆ ತುಂಬಾ ಕಂಫರ್ಟ್ಸ್, ಕೇಳಿದ್ದೆಲ್ಲ ಕೊಡಿಸೋದು, ಇನ್ನು ಮೇಲೆ ಬಿದ್ದು ಕೊಡಿಸೋದು.
ಅವ್ರಿಗೆ ಹಸಿವಾಗದೇ ಇದ್ರು ಉಣಿಸೋದು, ಅವ್ರನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ಇಡೋದು. ಇವರೆಲ್ಲ ಏನಾಗ್ತಾರೆ ಅಂತಂದ್ರೆ ದೇ ಕೆನಾಟ್ ಫ್ಲೈ, ದೇ ಕೆನಾಟ್ ರೀಚ್ ದ ಹೈಟ್, ದೇ ಕೆನಾಟ್ ಸರ್ವೈವ್. ಸೊ ಹಾಗಾಗಿ ಪೋಷಕರು ಈ ವಿಷಯಗಳನ್ನ ನಾವು ಸ್ವಲ್ಪ ಗಮನಿಸಬೇಕು. ಮಕ್ಕಳನ್ನ ಪ್ರೀತಿಸುವ ಅತಿಯಾದ ಉತ್ಸಾಹದಲ್ಲಿ ಅವ್ರನ್ನ ನಾವು ಹಾಳು ಮಾಡ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಪ್ರೀತಿಸಬಾರ್ದು, ಪ್ರೀತಿಸ್ಬೇಕು, ಆದ್ರೆ ಅವರಿಗೆ ಒಂದು ಹಿತಮಿತವಾದ ಪರಿಶ್ರಮನು ಅವರಿಗೆ ಉಂಟು ಮಾಡ್ಬೇಕು ನಾವು ಆ ವಯಸ್ಸಲ್ಲಿ. ಹಾಗೆ ನೋಡಿ, ಒಂದ್ಸಾರಿ ಒಂದು ಹುಡುಗ ಒಂದು ರೇಷ್ಮೆ ಗೂಡಿಂದ ಒಂದು ಹುಳ ಹೊರಬರ್ತಾ ಇತ್ತು, ಚಿಟ್ಟೆಯಾಗಿ ಹೊರಬರ್ತಾ ಇತ್ತು. ರೇಷ್ಮೆ ಗೂಡು ಒಳಗಡೆ ಇರ್ತಕ್ಕಂಥ ಹುಳ ಅದು ಹೊರಗಡೆ ಬಂದ್ರೆ ಚಿಟ್ಟೆ ಆಗ್ತದೆ, ಅದಕ್ಕೆ ರೆಕ್ಕೆಗಳು ಬರ್ತವೆ, ಅದು ಹಾರ್ತದೆ, ಇಟ್ ಕ್ಯಾನ್ ಫ್ಲೈ. ಅದು ಈಚೆ ಬರ್ಬೇಕಾದ್ರೆ ಚೂಪಾದ ಮೂತಿ ಇರೋದಿಲ್ಲ, ಹಲ್ಲುಗಳು ಇರೋದಿಲ್ಲ, ಕೋರೆ ಹಲ್ಲುಗಳು ಇರೋದಿಲ್ಲ. ಅದು ತನ್ನ ಏನು ಮಂಡು ಮೂತಿಯಲ್ಲೇ ಆ ರೇಷ್ಮೆ ದಾರಗಳನ್ನ ಹೀಗೆ 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 ಸರಿಸ್ಕೊಂಡು ಅದು ಈಚೆ ಬರ್ಬೇಕಾದ್ರೆ ಇಟ್ ವಿಲ್ ಟೇಕ್ ಹವರ್ಸ್, ಗಂಟೆಗಳಾಗ್ತದೆ. ಒಬ್ಬ ಹುಡುಗ ನೋಡ್ದ, ಇದು ಕಷ್ಟಪಟ್ಟು ತೆವಳ್ಕೊಂಡು ಬರ್ತಾ ಇತ್ತಲ್ಲ, ನೋಡ್ದ, ಒಂದ್ ಬ್ಲೇಡ್ ತಗೊಂಡು ಸುತ್ತಲೂ ಕಟ್ ಮಾಡ್ದ ಗೂಡನ್ನ. ಅದು ಈಚೆ ಬಂತು, ಆದ್ರೆ ಹಾರ್ಲಿಲ್ಲ. ಅಪ್ಪನ್ ಕೇಳ್ದ, ಪಪ್ಪ ಅದಷ್ಟು ಕಷ್ಟ ಪಡ್ತಾ ಇತ್ತಲ್ಲ, ನಾನು ಅದಕ್ಕೆ ಹೆಲ್ಪ್ ಮಾಡದ್ನಲ್ಲ ಗೂಡಿಂದ ಈಚೆ ಬರೋದಕ್ಕೆ, ವೈ ಇಟ್ ಕುಡ್ ನಾಟ್ ಫ್ಲೈ ಅಂತ. ಅಯ್ಯೋ ಮಗನೇ, ಹಂಗೆ ಯಾಕೆ ಮಾಡಿದ್ಯೋ? ಭಗವಂತ ಅದಕ್ಕೆ ಒಂದು ವರ ಒಂದು ಶಾಪ ಎರಡು ಕೊಟ್ಟಿದ್ದಾನೆ. ಏನು ಅಂತಂದ್ರೆ, ಆ ಬರುವ ಆ ಪ್ರಕ್ರಿಯೆಯಲ್ಲಿ, ಗೂಡಿಂದ ಈಚೆ ತೆವಳ್ಕೊಂಡು ಬರೋ ಪ್ರಕ್ರಿಯೆಯಲ್ಲಿ ಅದು ತನ್ನ ಇಡೀ ದೇಹವನ್ನ ಸಣ್ಣ ಹೋಲಲ್ಲಿ ತೂರಿಸ್ಕೊಂಡು ಬರ್ಬೇಕು. ಅವಾಗ ಏನಾಗ್ತದೆ, ಈ ಭುಜಗಳಿಗೆ ಎಕ್ಸಸೈಸ್ ಆಗತ್ತೆ. ಈ ಭುಜಗಳಿಗೆ ಯಾವಾಗ ಎಕ್ಸಸೈಸ್ ಆಗುತ್ತೋ ಅವಾಗ ಮಾತ್ರ ಅದು ಏನು ಹಾರಬಲ್ಲದು. ನೀನೇನ್ ಮಾಡದೆ, ಏನು ಪರಿಶ್ರಮ ಇಲ್ಲದೆ ಅದು ಈಚೆ ಬಂತು, ಭುಜಗಳು ಗಟ್ಟಿ ಆಗ್ಲಿಲ್ಲ, ಹಾಗಾಗಿ ಹಾರುವ ಸಾಮರ್ಥ್ಯ ಬರಲಿಲ್ಲ. ಆ ಸಾಮರ್ಥ್ಯವನ್ನ ಕೊಂದು ಹಾಕಿದೆ ನೀನು ಅಂತ ತಂದೆ ಹೇಳ್ತಾನೆ. ನೋಡಿ ಎಂತಹ ಮಾರ್ಮಿಕವಾದ ಮಾತು. ನಾವು ಪೇರೆಂಟ್ಸ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಮಕ್ಕಳ ಭುಜಗಳನ್ನ ಗಟ್ಟಿ ಮಾಡಬೇಕು. ಇನ್ಫ್ಯಾಕ್ಟ್ ಇವತ್ತು ಹುಟ್ಟಿದ ಮಕ್ಕಳನ್ನೆಲ್ಲ ವಾಕರ್ಗೆ ಹಾಕ್ಬಿಡ್ತಾರೆ. ಒಂದು ಇನ್ಸ್ಟ್ರೂಮೆಂಟ್ ಬರ್ತದೆ, ಅದರಲ್ಲಿ ಕೂರಿಸ್ಬಿಡ್ತಾರೆ, ಅವನು ಆರಾಮಾಗಿ ಏನು ಓಡಾಡ್ತಾನೆ. ಇಲ್ಲ, ನಾವು ಬೆಳೆಯುವಾಗ 3 ಹಂತಗಳಿದೆ ಮಗು ಬೆಳೆಯುವಾಗ. ಇನ್ಫ್ಯಾಕ್ಟ್ 3 ಅಲ್ಲ 4 ಹಂತ ಇದೆ. ಬರ್ಕೊಳ್ಬೋದಾದ್ರೆ ಬರ್ಕೋಬಹುದು. ಫಸ್ಟು ಆಲ್ಮೋಸ್ಟ್ 6 ತಿಂಗಳು ಬೆನ್ನ ಮೇಲೆ ಮಲಗಿರ್ತದೆ. ಅದಾದ್ಮೇಲೆ ಇನ್ನೊಂದು 6 ತಿಂಗಳು ಹೊಟ್ಟೆ ಮೇಲೆ ತೆವಳುತ್ತೆ. ಬೆನ್ನು ಗಟ್ಟಿ ಆಗ್ಬೇಕು, ಎದೆ ಮತ್ತು ಹೊಟ್ಟೆನೂ ಗಟ್ಟಿ ಆಗ್ಬೇಕು. ಆ ಪ್ರೋಸೆಸ್ ಅಲ್ಲಿ ಹೊಟ್ಟೆ ಮೇಲೆ ತೆವಳ್ಬೇಕು ಮಕ್ಕಳು. ಆ ಹೊಟ್ಟೆ ಮೇಲೆ ತೆವಳಿದಾಗ ಹೊಟ್ಟೆಗೆ ಒತ್ತಡ ಆಗಿ ಆ ಏನು ಪಚನಾಂಗಗಳೆಲ್ಲ ಇದೆ, ಜೀರ್ಣಾಂಗಗಳಿದೆ, ಅದೆಲ್ಲ ಗಟ್ಟಿ ಆಗ್ತದೆ. ಎದೆ ಶ್ವಾಸಕೋಶಗಳು ಗಟ್ಟಿ ಆಗ್ತದೆ, ಕೊರೋನಾ ಬರೋದಿಲ್ಲ, ಇಮ್ಯೂನ್ ಸಿಸ್ಟಮ್ ಅವಾಗಲೇ ಬಂದ್ಬಿಡ್ತದೆ. ಅದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಏನು, 4 ಕಾಲಲ್ಲಿ ನಡೀತದೆ. 4 ಕಾಲ ಅಂದ್ರೆ ಮಂಡಿ ಮೇಲೆ ನಡೀತದೆ. ಈ ಮಂಡಿ ಮತ್ತು ಕಾಲಗಳನ್ನು ಯೂಸ್ ಮಾಡಿ ಪ್ರಾಣಿ ತರನೇ ಅದು ಗುಡ್ 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 ಅಂತ ಹೋಗ್ತದೆ. ಇದನ್ನ ನಾವು ಅವಾಯ್ಡ್ ಮಾಡ್ಬಿಡ್ತೇವೆ. ಅಯ್ಯೋ ಪಾಪ ಮಂಡಿ ನೋಯ್ತದೆ ಮಗು. ಇದನ್ನ ಅವಾಯ್ಡ್ ಮಾಡಿದ್ರೆ ಮುಂದೆ ಅವನ ಬದುಕಲ್ಲಿ, ಆ ಮಗುವಿನ ಬದುಕಲ್ಲಿ, ಅದು ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ, ಆರ್ಥರೈಟಿಸ್ ಬರೋದು ಗ್ಯಾರಂಟಿ. ಯಾಕೆ ಆರ್ಥರೈಟಿಸ್ ಬಂತು? ನೀ ಸ್ಟ್ರೆಂಥನ್ ಆಗಲಿಲ್ಲ. ನೀ ಸ್ಟ್ರೆಂಥನ್ ಆಗ್ಬೇಕು. ಆಕ್ಚುಲಿ ನಮ್ಮ ಬಲ ಇರುವುದೇ ನಮ್ಮ ಮಂಡಿಯಲ್ಲಿ. ಆ ಮಂಡಿ ಚಿಪ್ಪಿನ ಒಳಗಡೆ ಕೆಲವು ವಿಶೇಷವಾದ ನರಗಳಿವೆ, ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ ಹೇಳ್ಬೋದು. ನಮಗೆ ಭಯ ಬಂದ್ರೆ ನಮ್ಮ ಮಂಡಿ ಗಟ್ಟಿಯಾಗಿರೋದಿಲ್ಲ, ಅದು ತೊಡೆ ನಡ್ಕ ಬರ್ತದೆ, ಮಂಡಿ ಸಪೋರ್ಟ್ ಮಾಡೋದಿಲ್ಲ, ನಾವು ಕುಸಿದು ಬಿದ್ದೋಗ್ತೇವೆ. ಇದು ಕಾರಣ ಏನು ಅಂತಂದ್ರೆ, ಆ ಮಗುವಾಗಿದ್ದಾಗ ಅದು ಮಂಡಿ ಮೇಲೆ ನಡಿಲಿಲ್ಲ. ಅದನ್ನ ಅವಾಯ್ಡ್ ಮಾಡಿ ವಾಕರ್ಗೆ ಹಾಕಿದ್ವಿ ನಾವು, ಆಯ್ತಾ? ಅದಾದ್ಮೇಲೆ ಅದು ತಾನಾಗೇ ನಡಿಬೇಕೇ ಹೊರತು ನಾವು ನಡೆಸಬಾರ್ದು. ಯಾವುದೇ ಪ್ರಾಣಿಗಳು ಅದರ ಮರಿಗಳನ್ನ ನಡೆಸೋದಿಲ್ಲ.
ಅವು ತಾನಾಗಿ ಎದ್ದೇಳ್ತವೆ. ಆ ಏಳುವ ಪ್ರೋಸೆಸ್ ಅಲ್ಲಿ ಎಷ್ಟು ಸಾರಿ ಬೀಳ್ತವೆ ಗೊತ್ತಾ ನಿಮ್ಗೆ? ಆ ನಡೆಯುವ ಪ್ರೋಸೆಸ್ ಅಲ್ಲಿ, ನಡೆಯುವುದನ್ನು ಕಲಿಯುವ ಪ್ರೋಸೆಸ್ ಅಲ್ಲಿ ಪ್ರಾಣಿಗಳು ಕೂಡ ಅನೇಕ ಸಾರಿ ಬೀಳ್ತವೆ ಕಣ್ರಿ. ಜಿಂಕೆಯ ಮರಿ ನೋಡಿ, ಆನೆಯ ಮರಿಯನ್ನು ನೋಡಿ, ಹಸುವಿನ ಮರಿಯನ್ನು ನೋಡಿ, ಅದು ನಡೆಯುವ ಪ್ರೋಸೆಸ್ ಅಲ್ಲಿ ಅನೇಕ ಸಾರಿ ಬೀಳ್ತದೆ, ಹೇಳ್ತದೆ, ಬೀಳ್ತದೆ, ಹೇಳ್ತದೆ, ಬೀಳ್ತದೆ, ಹೇಳ್ತದೆ, ಕೊನೆಗೆ ತಾಯಿಯನ್ನ ಅನುಸರಿಸಿ ಓಡ್ತದೆ. ಎಲ್ಲ ಅನಿಮಲ್ಸ್ಗೆ ಬೈ ಡಿಫಾಲ್ಟ್ ಸ್ವಿಮ್ಮಿಂಗ್ ಬರ್ತದೆ. ಅದಕ್ಕೆ ಯಾರು ಸ್ವಿಮ್ಮಿಂಗ್ ಮಾಸ್ಟರ್ಗಳು ಇರೋದಿಲ್ಲ. ಎಲ್ಲ ಮಕ್ಕಳು ಕೂಡ ಬೈ ಡಿಫಾಲ್ಟ್ ದೇ ಕ್ಯಾನ್ ಸ್ವಿಮ್. ಇದು ಬೇಕಾದ್ರೆ ನೀವು ಜಪಾನ್ ವಾಟರ್ ಬೇಬೀಸ್ ಅಂತ ಬರ್ಕೊಳ್ಳಿ. ಜಪಾನ್ ವಾಟರ್ ಬೇಬೀಸ್ ಅಂತ ಮಕ್ಕಳಿಗೆ ಅವಶ್ಯಕವೇ ಈಜುವ ಸಾಮರ್ಥ್ಯ ಭಗವಂತನೇ ಕೊಟ್ಟಿದ್ದಾನೆ. ನಾವು ಅದನ್ನ ಡಿಸ್ಕನೆಕ್ಟ್ ಮಾಡಿದ್ವಿ. ಹೇಗ್ ಮಾಡಿದ್ವಿ? ಆ ಅಂಬಾಲಿಕಲ್ ಕಾರ್ಡ್ ಕಟ್ ಮಾಡುವ ಮೂಲಕ ಅದನ್ನ ಡಿಸ್ಕನೆಕ್ಟ್ ಮಾಡಿದ್ವಿ. ಜಪಾನ್ ನಲ್ಲಿ ಹೆರಿಗೆ ಮಾಡಿಸೋ ವಿಧಾನನೇ ಬೇರೆ ಇದೆ. ಏನ್ ಮಾಡ್ತಾರೆ ಅವರು ಅಂತಂದ್ರೆ, ಆ ಮಗು ಈಚೆ ಬಂದ್ಮೇಲೆ 6 ತಾಸುವರೆಗೂ ಅದನ್ನ ಒಂದು ಆರ್ಟಿಫಿಷಿಯಲ್ ವಾಟರ್ ಅಲ್ಲಿ ಅದನ್ನ ಈಜೋಡಿಸ್ತಾರೆ, ವಾಟರ್ ಬೇಬೀಸ್ ಅಂತ. ಅದಾದ್ಮೇಲೆ ಅದು ಸ್ವಸಾಮರ್ಥ್ಯದಿಂದ ಈಜೊಡಿತದೆ ಅಂತ ಗೊತ್ತಾದ್ಮೇಲೆ ದೇ ಡಿಸ್ಕನೆಕ್ಟ್ ಅಂಬಾಲಿಕಲ್ ಕಾರ್ಡ್. ಅವರು ಮುಳುಗಿದ್ರು ಕೂಡ ಅವ್ರಿಗೆ ಆಕ್ಸಿಜನ್ ಅಂಬಾಲಿಕಲ್ ಕಾರ್ಡ್ ಇಂದ ಸಪ್ಲೈ ಆಗ್ತಿರ್ತದೆ. ಅದರ ಅರ್ಥ ಏನು ಅಂತಂದ್ರೆ, ಹೊಟ್ಟೆಯಲ್ಲಿ ಕೂಡ ಫ್ಲೂಯಿಡ್ಸ್ ಇರ್ತದೆ, ಮಗು ತೇಲ್ತಿರ್ತದೆ. ಅಂಥದೇ ಒಂದು ಲಿಕ್ವಿಡ್ಸ್ ಒಂದು ನಾವು ಕ್ರಿಯೇಟ್ ಮಾಡಿ ಅದರಲ್ಲಿ ಮಗುನ ಹಾಕಿದ್ರೆ ಅದು ಅದಷ್ಟೇ ತೇಲ್ತದೆ, ಅದಷ್ಟೇ ಈಜು ಹೊಡಿತದೆ. ಅದಕ್ಕೆ ಈಜು ಕಲಿಸಬೇಕಾದಂತ ಅನಿವಾರ್ಯನೇ ಬರೋದಿಲ್ಲ. ಸೊ ಹಾಗೆ ಬಹಳ ಮುಖ್ಯವಾದ ಏನು ಅಂತಂದ್ರೆ, ಆ ಮಗು ನಾವು ನಿಲ್ಲಿಸಬಾರ್ದು ಅಥವಾ ಅದನ್ನು ವಾಕರ್ಗೆ ಹಾಕ್ಬಾರ್ದು. ಯಾಕೆಂದ್ರೆ ಅದರ ಸಾಮರ್ಥ್ಯವನ್ನ ಕಟ್ ಮಾಡ್ದಂಗೆ ಆಗ್ತದೆ. ಸ್ವಸಾಮರ್ಥ್ಯದಿಂದ ನಿಂತ್ಕೋಬೇಕು. ನಾವು ಹೇಳ್ತೇವೆ ನಿನ್ ಕಾಲ ಮೇಲೆ ನೀನ್ ನಿಂತ್ಕೋ. ಹೆಂಗ್ ನಿಂತ್ಕೊಳ್ಳೋದವನು? ನಾವು ನಿಲ್ಲಕ್ ಬಿಟ್ಟವಾ? ನಾವ್ ಎಲ್ಲ ಸಪೋರ್ಟ್ ಕೊಟ್ಬಿಟ್ಟು ಒಂದ್ ದಿವ್ಸ ನಾವ್ ಇಲ್ಲ ಅಂತಂದ್ರೆ ಅವನ್ ಹೇಗ್ ನಿಂತ್ಕೊಳ್ತಾನೆ? ಸಪೋರ್ಟ್ಗಾಗಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಸೊ ಹಾಗಾಗಿ ಮಕ್ಕಳು ಅವಶ್ಯಕವೇ ಏನು ಹೊಟ್ಟೆ ಮೇಲೆ ಬೀಳ್ಬೇಕು, ಹೊಟ್ಟೆ ಮೇಲೆ ಸ್ವಲ್ಪ ಏನು ಮೂವ್ ಮಾಡಬೇಕು, ಆಮೇಲೆ ಅಂಬೆಗಾಲಿಡ್ಬೇಕು, ಮಂಡಿ ಮೇಲೆ ನಡಿಬೇಕು, ಆಮೇಲೆ ಕೂರೋದು ನಿಂತ್ಕೊಳ್ಳೋದು, ಕೂರೋದು ನಿಂತ್ಕೊಳ್ಳೋದು, ಕೂರೋದು ನಿಂತ್ಕೊಳ್ಳೋದು, ಉಟ್ಬೈಟ್ ಮಾಡ್ತವೆ. ನೀವು ಅದಕ್ಕೆ ಸಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ಅವು ಸಾಮರ್ಥ್ಯವನ್ನ, ಅಂದ್ರೆ ಏಳುವ ಸಾಮರ್ಥ್ಯವನ್ನ ಅಲ್ಲೇ ಬೆಳೆಸ್ಕೊಳ್ತವೆ. ನಾವೇನ್ ಮಾಡ್ತೇವೆ, ಆ ಸಾಮರ್ಥ್ಯವನ್ನ ಕಿತ್ ಹಾಕ್ಬಿಟ್ಟು ನಾವು ಸಪೋರ್ಟ್ ಮಾಡಕ್ ಹೋಗ್ತೇವೆ. ಇಲ್ಲಿ ನಾವು ಮಾಡ್ತಿರ್ತಕ್ಕಂಥ ತಪ್ಪು. ಅವನ್ ಕತ್ತೆ ಬಂದಂತ ವಯಸ್ಸಾಗಿರ್ತದೆ, ನಿನ್ ಕಾಲ ಮೇಲೆ ನೀನ್ ನಿಂತ್ಕೋ. ಎಲ್ಲಿ ನಿಂತ್ಕೊಂಡಿದ್ದಾನೆ ಮಗ? ಯಾಕೆ ನಿಂತ್ಕೊಳ್ಳಿಲ್ಲ? ನಾವು ತುಂಬಾ ಪ್ಯಾಂಪರ್ ಮಾಡಿದ್ವಿ, ಎಲ್ಲಾ ರೀತಿಯ ಸಪೋರ್ಟ್ ಕೊಟ್ವಿ, ಅವನ್ ಹೊರಗಡೆ ಓಡಾಡಕ್ ಬಿಡ್ಲಿಲ್ಲ, ಅವನ್ಗೆ ಮಳೆಯಲ್ಲಿ ನೆನೆಯಕ್ ಬಿಡ್ಲಿಲ್ಲ, ಮಣ್ಣಲ್ಲಿ ಆಟ ಆಡಕ್ ಬಿಡ್ಲಿಲ್ಲ, ಸ್ನೇಹಿತರ ಜೊತೆ ಆಟ ಆಡಕ್ ಬಿಡುದಿಲ್ಲ, ಯಾರ ಜೊತೆ ಬೆರೆಯಕ್ ಬಿಡುದಿಲ್ಲ. ಹೀಗೆ ಅವನು ತುಂಬಾ ಪ್ರೊಟೆಕ್ಟ್ ಮಾಡಿ 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 ಇಂಥವರೇ ಕೊರೋನಾಗೆ ಆಹುತಿ ಆಗೋದು. ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ಇಲ್ಲ, ಲಂಗ್ಸ್ ಅಲ್ಲಿ ಇಮ್ಯೂನ್ ಸಿಸ್ಟಮ್ ಇಲ್ಲ, ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಇಲ್ಲ, ಮೆಂಟಲ್ ಇಮ್ಯೂನ್ ಸಿಸ್ಟಮ್ ಇಲ್ಲ. ಆ ಸ್ಟಾಮಿನಾ ಬರ್ಬೇಕಾದ್ರೆ ಪ್ರಕೃತಿಯಲ್ಲಿ ಅಡ್ಡಾಡ್ಬೇಕು, ಅವ್ರು ನಿರ್ಭಯವಾಗಿ ಅಡ್ಡಾಡ್ಬೇಕು, ಎಲ್ಲರ ಜೊತೆ ಆಟ ಆಡ್ಬೇಕು, ಸ್ವಲ್ಪ ಕಾದಾಡ್ಲಿ, ಫೈಟ್ ಮಾಡ್ಲಿ. ಮಕ್ಕಳು ಪ್ರತಿಯೊಬ್ಬ ಮಕ್ಕಳು ಕೂಡ ಆಂಜನೇಯನ್ ತರ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ತುಂಬಾ ಎನರ್ಜಿ ಇರ್ತವೆ. ನಾವೇನ್ ಮಾಡ್ತೇವೆ, ವಿ ಪೇರೆಂಟ್ಸ್ ನಮ್ಗೆ ಎನರ್ಜಿ ಇರೋದಿಲ್ಲ. ಆಫೀಸಿಂದ ಬರೋಷ್ಟೊತ್ತಿಗೆ ಡ್ರೈನೇಜ್ ಆಗಿಬಿಟ್ಟಿರ್ತದೆ, ಡ್ರೈನೇಜ್ ಅಲ್ಲ ಸಾರಿ, ಎನರ್ಜಿ ಡ್ರೈನ್ ಆಗಿರ್ತದೆ. ಸಂಜೆ ಬರೋಷ್ಟೊತ್ತಿಗೆ ಮಕ್ಕಳು ಆಟ ಆಡ್ತಾ ಇದ್ರೆ ನಮಗೆ ಸಹಿಸ್ಕೊಳಕ್ ಆಗೋದಿಲ್ಲ. ರಾತ್ರಿ 10 ಆದ್ರೂ ನಿದ್ರೆ ಮಾಡೋದಿಲ್ಲ, ಕುಣಿತಿರ್ತವೆ, ಕುಪ್ಪಳಿಸ್ತಿರ್ತವೆ. ಯಾಕಂದ್ರೆ ದೇ ಹ್ಯಾವ್ ಹೈ ಎನರ್ಜಿ. ನಮ್ಗೆ ಎನರ್ಜಿ ಇಲ್ಲ, ವಿ ವಾಂಟ್ ಟು ಸ್ಲೀಪ್. ಮಕ್ಕಳು ನಿದ್ರೆ ಬರೋದಿಲ್ಲ ಬೇಗ. ನಾವು ಸುಮ್ನಿರೋ ಕಿರ್ಚ್ಬೇಡ, ಹಠ ಮಾಡೋಣ. ನೀವು ಎನ್ಕರೇಜ್ ಮಾಡ್ಬೇಕು. ಇನ್ಫ್ಯಾಕ್ಟ್ ಮಗ ಸ್ವಲ್ಪ ಕಿರ್ಚು, ಮಗಳೇ ಸ್ವಲ್ಪ ಕಿರ್ಚು. ಯಾಕೆಂದ್ರೆ ಆ ಕಿರ್ಚು ಮೂಲಕ ಎಕ್ಸೆಸ್ ಆಫ್ ಎನರ್ಜಿ ಎಲ್ಲ ಹೊರಟೋಗ್ತದೆ ಒಳಗಡೆ. ಇಟ್ ಇಸ್ ಅ ಕೈಂಡ್ ಆಫ್ ಕೆಥಾರ್ಸಿಸ್. ಅದು ಬಾಲ್ಯದಲ್ಲಿ ಮಾಡಿಸಿದ್ರೆ ದೊಡ್ಡವರಾದ್ಮೇಲೆ ಕಿರ್ಚ್ತಾ ಇರ್ಲಿಲ್ಲ, ದೊಡ್ಡವರಾದ್ಮೇಲೆ ಅಳ್ತಾ ಇರ್ಲಿಲ್ಲ. ಮಕ್ಕಳು ಅಳಬೇಕು. ಮತ್ತೆ ಹೇಳ್ತೀನಿ,
ಮಕ್ಕಳು ಅಳಬೇಕು, ಮಕ್ಕಳು ನಗಬೇಕು, ಮಕ್ಕಳು ಕುಣಿಬೇಕು, ಮಕ್ಕಳು ಡಿಸ್ಟ್ರಕ್ಟಿವ್ ಆಗಿರ್ಬೇಕು, ಹೊಡಿಬೇಕೇನಾದ್ರು. ಹಾಗ ಮಾತ್ರ ಅವ್ರ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ನೀವು ಪ್ರತಿಯೊಂದಕ್ಕೂ ಕಿರ್ಚ್ಬೇಡ, ಹಠ ಮಾಡಬೇಡ, ಗಲಾಟೆ ಮಾಡಬೇಡ, ಮನೆಗೆ ನೆಂಟರು ಬಂದಿದ್ದಾರೆ ಸುಮ್ಮನೆ ಕುತ್ಕೋ, ಅದು ಆಗಲ್ಲ ಅಂತಂದ್ರೆ ಅವನ ಮುಂದೆ ಟಿವಿ ಇಡ್ತೀರಿ, ಅದು ಆಗಲ್ಲ ಅಂತಂದ್ರೆ ಅವನ ಮುಂದೆ ಒಂದು ಮೊಬೈಲ್ ಇಟ್ಬಿಡ್ತೀರಿ. ವಿಷಯ ನಮ್ಗೆ ಗೊತ್ತಿರೋದು. ಇಲ್ಲ ಅಂತಂದ್ರೆ ಅವನಿಗೆ ಏನಾದ್ರು ಲಂಚ ಕೊಡ್ತೀರಿ. ಮಕ್ಕಳಿಗೆ ಲಂಚ ತಗೊಳ್ಳೋದನ್ನ ಕಲಿಸಿದ್ದೆ ಪೇರೆಂಟ್ಸ್. ನಾನು ಮಕ್ಕಳ ಪಾರ್ಟಿ ಕಂಡ್ರಿ, ಯಾಕಂದ್ರೆ ನನಗೂ ಮಕ್ಕಳಿದ್ದಾರೆ. ದೇ ಆರ್ ಆಲ್ವೇಸ್ ರೈಟ್, ವಿ ಆರ್ ಆಲ್ವೇಸ್ ರಾಂಗ್. ನಮ್ದೇ ತಪ್ಪು ಹೊರತು ಮಕ್ಕಳದ್ದು ಏನೂ ತಪ್ಪಲ್ಲ. ಅವರೆಲ್ಲ ಲಿಟ್ಲ್ ಏಂಜಲ್ಸ್ ತರನೇ ಬರ್ತಾರೆ ಈ ಭೂಮಿಗೆ. ನಾವು ಅವ್ರ ತಲೆಯಲ್ಲಿ ಸರಿಯಾದ ಸಂಸ್ಕಾರಗಳು ಹಾಕೋದಿಲ್ಲ. ಆ ಪಕ್ಕದ ಮನೆಯವ್ರಿಗೆ ಹೋಗ್ಬೇಡ, ಅವ್ರು ನಮ್ಗಿಂತ ಕಡಿಮೆ ಜಾತಿ. ಇವ್ರ ಮನೆಗೆ ಹೋಗ್ಬೇಡ, ಅವ್ರು ನಮ್ಗಿಂತ ಮೇಲಿನ ಜಾತಿ. ಅವ್ರು ಆ ಧರ್ಮದವ್ರು, ಇವ್ರು ಈ ಧರ್ಮದವ್ರು. ಈ ಸಾಫ್ಟ್ವೇರ್ಗಳೆಲ್ಲ ಹಾಕ್ಬಿಡ್ತೇವೆ. ಇನ್ನೂ ಅವನು 6-7 ವರ್ಷಕ್ಕೆ ಹಾಕ್ಬಿಡ್ತೇವೆ. ಅಲ್ಲಿ ಹೋದ್ಯಾ, ಅವ್ರ ಮನೇಲಿ ಊಟ ಮಾಡಿದ್ಯಾ, ಎಷ್ಟು ಸರಿ ಹೇಳೋದು ಹಿಂಗೆ, ಇಡಿಯಟ್. ಅದು ಮಗು ಕಣ್ರಿ. ಅದಕ್ಕೆ ಯಾಕೆ ಭೇದ ಭಾವಗಳನ್ನ, ಅದಕ್ಕೆ ಯಾಕೆ ಮನಸ್ಸಲ್ಲಿ ವಿಷನ ಹಾಕ್ತೀರಿ ನೀವು? ಮುಂದೆ ನಾವು ಎಲ್ರ ಜೊತೆ ಬಾಳೋದನ್ನ ಕಲಿಬೇಕು. ಒಬ್ಬನೇ ಬದುಕಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ರ ಜೊತೆ ವ್ಯವಹಾರ ಮಾಡ್ಬೇಕು ಆ ಮಗು ಮುಂದೆ ಬೆಳೆದ ದೊಡ್ಡವನಾಗಿ. ಅವನು ಈ ಧರ್ಮದವನು, ಅವನು ಈ ಧರ್ಮ. ನೀವು ಒಂದೇ ಧರ್ಮದವ್ರ ಜೊತೆ ಬಿಸ್ನೆಸ್ ಮಾಡಕ್ಕಾಗತ್ತೇನು? ಆಫೀಸಲ್ಲಿದ್ರೆ ಎಲ್ಲರೂ ಇರ್ತಾರೆ ಅಲ್ಲಿ, ಅವ್ರ ಜೊತೆ ಹೊಂದ್ಕೊಳ್ತಕ್ಕಂಥ ಆ ಒಂದು ಕಲೆ ಅವನಿಗೆ ಮಕ್ಕಳೆಲ್ಲ ಕೊಡ್ಬೇಕು ನಾವು. ತುಂಬಾ ರಿಸರ್ವ್ಡ್ ಆಗಿ ಬೆಳೆಸೋದು. ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಇದೆ ಕಣ್ರಿ. ಮಕ್ಕಳು ಮಾಡಿಕೊಂಡ ಮೇಲೆ ಅವರಿಗೆ ಸಂಸ್ಕಾರಗಳು ಕೊಡೋದು ಬೇರೆ ಆದ್ರೆ, ಮದುವೆ ಮಾಡಿಕೊಂಡ ಮೇಲೆ ಗಂಡ ಹೆಂಡತಿ ಮನೇಲಿ ಕುತ್ಕೊಂಡು ಫಸ್ಟ್ ತೀರ್ಮಾನಿಸ್ಬೇಕಾದ್ದು ಮಗು ಮಾಡಿಕೊಳ್ಬೇಕು ಅಂತ ಒಂದು ಒಪ್ಪಂದಕ್ಕೆ ಬಂದ ಮೇಲೆ ಇಬ್ರು ಸೇರಿ ಒಂದು ಪ್ರಾರ್ಥನೆ ಮಾಡಬೇಕು. ಕಾಸ್ಮಾಸ್ ಅಲ್ಲಿ, ಏನು, ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಓ ಭಗವಂತ, ಓ ದಯಾಮಯ, ಓ ಕರುಣಾಮಯ, ನಮಗೆ ಒಂದು ಸತ್ಸಂತಾನವನ್ನ ಕರುಣಿಸೋ. ನಾನು ಹೇಳ್ತಾ ಇದ್ದೀನಿ, ಸತ್ಸಂತಾನವನ್ನ ಕರುಣಿಸು. ಒಂದು ಉನ್ನತ ಆತ್ಮ, ಒಂದು ಮೆಚ್ಯೂರ್ಡ್ ಆತ್ಮ ನಮ್ಮಿಬ್ಬರ ಹೊಟ್ಟೆಯಲ್ಲಿ ಏನು ಹುಟ್ಟಿ ಬರಲಿ. ಲೋಕವನ್ನ ಬೆಳಗ್ತಕ್ಕಂಥ ಬಸವಣ್ಣನಂತಹ, ವಿಶ್ವೇಶ್ವರಯ್ಯನಂತಹ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ, ಕಿತ್ತೂರು ರಾಣಿ ಚೆನ್ನಮ್ಮನಂತಹ, ಗಾಂಧೀಜಿಯಂತಹ, ವಿವೇಕಾನಂದರಂತಹ, ಶಿವಾಜಿಯಂತಹ ಒಂದು ಸತ್ಸಂತಾನ ಹುಟ್ಟಿ ಬರಲಿ ಅಂತ ಭಗವಂತಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ದಿದ್ರೆ, ನೀವಿಬ್ರು ಸಂಸಾರ ಮಾಡಿದಾಗ ನೀವು ಕನ್ಸೀವ್ ಆಗಿದ್ದಿದ್ರೆ ಒಂದು ಒಳ್ಳೆಯ ಸೋಲ್ ನಿಮ್ಮ ಊಂಬಿಗೆ ಬರ್ತಾ ಇತ್ತು. ಮದುವೆ ಮಾಡ್ಕೊಳ್ಳೋದು ಲೇಟು, ಆಮೇಲೆ ತಾಪತ್ರಯ ಪಡೋದು, 4 ವರ್ಷ ಆಗೋಷ್ಟೊತ್ತಿಗೆ ಟೆನ್ಷನ್ ಬೇರೆ. ಅಯ್ಯೋ 4 ವರ್ಷ ಆಗೋಯ್ತು ಮದುವೆ ಆಗಿ ಮಕ್ಕಳಾಗ್ಲಿಲ್ಲ, ಎಂಥದ್ದು ಒಂದು ಹುಟ್ಟಿದ್ರೆ ಆಯ್ತು, ಎಂಥದ್ದು ಒಂದು ಹುಟ್ಟಿದ್ರೆ ಆಯ್ತು, ಎಂಥದ್ದು ಒಂದು ಹುಟ್ಟಿದ್ರೆ ಆಯ್ತು, ನನ್ನ ಹೊಟ್ಟೆಯಲ್ಲಿ ಒಂದು ಕಾಯಿ ಹುಟ್ಟಿದ್ರೆ ಆಯ್ತು, ನನ್ನ ಹೊಟ್ಟೆಯಲ್ಲಿ ಎಂಥದ್ದು ಒಂದು ಹುಟ್ಟದೆ, ಅದು ಕೆಲಸಕ್ಕೆ ಬರೋದಿಲ್ಲ. ನಿಮ್ ಮಗು ಆಗ್ಬೋದು, ಆದ್ರೆ ಆಗುವ ಮಗು ಅದು ಕೆಲ್ಸಕ್ಕೆ ಬರ್ಬೇಕಲ್ಲ, ಏನು ಒಂದು ಪ್ರಯೋಜನಕ್ಕೆ ಬರ್ಬೇಕಲ್ಲ. ಹಾಗಾಗಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಂದು ಪ್ರಾರ್ಥನೆ ಮಾಡಬೇಕು. ಹಿಂದೆ ಪ್ರಾರ್ಥನೆ ಮಾಡಿ ಮಕ್ಕಳನ್ನ ಪಡಿತಾ ಇದ್ರು. ಕೃಷ್ಣನಂತಹ ಮಗು ಆಗಲಿ, ರಾಮನಂತಹ ಮಗು ಆಗಲಿ, ಹರಿಶ್ಚಂದ್ರನಂತಹ ಮಗು ಆಗಲಿ, ಹೀಗೆಲ್ಲ ಪ್ರಾರ್ಥಿಸ್ತಾ ಇದ್ರಂತೆ. ಈಗ ಅದು ಹೋಗ್ಬಿಟ್ಟಿದೆ. ಯಾಕಂದ್ರೆ ಸಂಸ್ಕಾರಗಳು ನಮಗ್ ಕೊಡ್ಲಿಲ್ಲ ಯಾರು, ಹಾಗಾಗಿ ನಮ್ಗೆ ಗೊತ್ತಿಲ್ಲ ಅದು. ಏನೋ ಮದುವೆ ಆಗ್ಬಿಟ್ರೆ ಸಾಕು, ಅದಷ್ಟು ಕದೆ ಆಗ್ಬಿಡ್ತವೆ. ಮಕ್ಕಳು ಮಾಡ್ಕೊಳ್ಳೋದು ಒಂದು ಕಲೆ. ಹಾಗಾಗಿ ಮಕ್ಕಳು ಹುಟ್ಟಿದ ಮೇಲೆ ಏನು ಮಾಡ, ಈ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ಈ ಸರಿಯಾಗಿ ಆಗ್ಲಿಲ್ಲ, ಇವು ಉದ್ಧಾರ ಆಗಲಿಲ್ಲ, ಅವು ಪ್ರೋಗ್ರೆಸ್ ಆಗಲಿಲ್ಲ, ಮೆಚುರಿಟಿನೇ ಬರಲಿಲ್ಲ, ಸರಿಯಾಗಿ ವಿದ್ಯಾಭ್ಯಾಸ ಕಲೀಲಿಲ್ಲ, ಸತ್ಪ್ರವರ್ತನೆ ತೋರ್ಲಿಲ್ಲ, ಹೀಗೆ ಹುಟ್ಟಿದ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಹುಟ್ಟುವ ಪೂರ್ವದಲ್ಲಿ ಒಂದು ಸಂಸ್ಕಾರವಂತ ಆತ್ಮಗಳನ್ನೇ ಹೊಟ್ಟೆಗೆ ತಂದುಕೊಂಡಿದ್ದಿದ್ರೆ ಇವತ್ತು ಯಾಕೆ ಹುಡ್ದೆ ನನ್ನ ಹೊಟ್ಟೆಯಲ್ಲಿ ಶನಿ ಹುಡ್ದಾಗೆ, ಯಾಕೆ ಹುಡ್ದೆ ನನ್ನ ಹೊಟ್ಟೆಯಲ್ಲಿ ಕಾಗೆ ಹುಡ್ದಾಗೆ ಅಂತ ಬೈಯುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮಕ್ಕಳನ್ನ. ನಮ್ಮದೇ ತಪ್ಪು,
ಪೇರೆಂಟ್ಸ್ದೇ ತಪ್ಪು, ಪ್ರಾರ್ಥನೆ ಮಾಡಲಿಲ್ಲ ಮಕ್ಕಳಿಗಾಗಿ. ಮದುವೆಗಾಗಿ ಮಾಡಿದಷ್ಟು ತೆಳ್ಳಗಿರ್ಬೇಕು ಬೆಳ್ಳಗಿರ್ಬೇಕು ಈ ಪ್ರಾರ್ಥನೆಗಳೆಲ್ಲ ಮಾಡಿದ್ರಲ್ಲ, ಮಗುಗೊಂದು ಪ್ರಾರ್ಥನೆ ಯಾಕೆ ಮರ್ತೋದ್ರಿ ನಾವು? ಸೊ ಹಾಗಾಗಿ ನಾನು ಹೇಳ್ತೇನೆ ಕಣ್ರಿ, ಖಂಡಿತ ಹೇಳ್ತೇನೆ, ನಮ್ಮ ದೇಶದ್ದು 135 ಕೋಟಿ ಏನಿದೆ ಅದು ಖಂಡಿತ ಸತ್ಸಂತಾನ ಅಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಎಲ್ಲವೂ ಅಲ್ಲ ಅಂತಲ್ಲ, ಅದರ ಮೆಜಾರಿಟಿ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಸಂತಾನ 135 ಕೋಟಿ ಏನಿದ್ದೇವೆ ನನ್ನನ್ನು ಸೇರಿಸಿ ಸತ್ಸಂತಾನ ಅಲ್ಲ ನಾವು. ನೀವೊಂದು ಸ್ವಲ್ಪ ಜಪಾನ್ ಗಮನಿಸ್ಕೊಳ್ರಿ, ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಮತ್ತು ಪ್ರಾಕೃತಿಕ ವಿಕೋಪಗಳು ಎಷ್ಟು ಯುದ್ಧಗಳನ್ನ ಫೇಸ್ ಮಾಡಿದ್ದಾರೆ, ಆದ್ರೂ ಕೂಡ ಸ್ವಾಭಿಮಾನದಿಂದ ತಮ್ಮ ದೇಶವನ್ನು ಕಟ್ಟಿಕೊಳ್ತಾರೆ, ಸ್ವಾಭಿಮಾನದಿಂದ ಬದುಕೋದನ್ನ ಕಲ್ತ್ಕೊಂಡಿದ್ದಾರೆ, ವಿಧೇಯಕವಾಗಿ ವರ್ತಿಸ್ತಾರೆ. ಜಪಾನ್ದು ಪ್ರಾಡಕ್ಟ್ ಯಾವುದೇ ಇದ್ರೂ ಕೂಡ ವಿಶ್ವದ ಎಲ್ಲಾ ಕಂಟ್ರಿಗಳಲ್ಲಿ ಅದನ್ನು ಕೊಂಡುಕೊಳ್ತಾರೆ. ಮೇಡ್ ಇನ್ ಜಪಾನ್ ಅಂತಂದ್ರೆ ಅಮೆರಿಕದವ್ರು ಕೊಂಡುಕೊಳ್ತಾರೆ, ಅಂದ್ರೆ ಆ ಕ್ವಾಲಿಟಿಗೆ ಅಷ್ಟು ಆದ್ಯತೆ ಕೊಡ್ತಾರೆ. ಅದು ಸತ್ಸಂತಾನದ ಫಲ ಅಲ್ದ ಇನ್ನೇನು? ನಾವೇ ನಮ್ಮ ದೇಶದ ಉತ್ಪನ್ನಗಳನ್ನ ಕೊಳ್ಳೋದಿಲ್ಲ. ಯಾಕೆ? ಅದರ ಗುಣಮಟ್ಟ ಕಡಿಮೆ ಅಂತ. ಅದನ್ನ ತಯಾರಿಸಿದವ್ರು ಯಾರು? ನಾವೇ. ಶನಿ ಸಂತಾನ. ಸಂತೆ ಹೊತ್ತಿಗೆ ಸೀರೆ ನೇಯೋದು. ಇಂಥವ್ರು ಬೇಕಾ ನಮಗೆ? ಇಂಥ ಮಕ್ಕಳು ಹುಟ್ಟಿ ಬರಬೇಕಾ? ಖಂಡಿತ ಬೇಡ, ಯಾರಿಗೂ ಬೇಡ, ಶತ್ರುಗಳಿಗೂ ಬೇಡ. ಒಂದ್ಸಾರಿ ಜಪಾನ್ ಅವನು ಬಂದಿದ್ದಂತೆ ಇಂಡಿಯಾಗೆ. ನಮ್ಮ ಇಂಡಿಯಾದವನೊಬ್ಬನು ಸೇರ್ಕೊಂಡ್ರು, ಅವರಿಬ್ಬರು ಮಾತಾಡ್ಕಿ ಫ್ರೆಂಡ್ಸ್ ಆದ್ರು. ಲಕ್ನೋದಿಂದ ಡೆಲ್ಲಿಗೆ ಹೊರಟಿದ್ದಾರೆ ರೈಲಲ್ಲಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೀಗೆ ಅಲ್ಲಿ ಕಬ್ಬು ಮಾರವನ್ ಬಂದ ರೈಲಲ್ಲಿ. ಇಬ್ರು 2 ಪೀಸ್ ಕಬ್ಬು ತಗೊಂಡ್ರು ತಿನ್ನೋದಕ್ಕೆ. ನಮ್ಮವನ್ ಏನ್ ಮಾಡ್ದ, ಅದನ್ನು ಸಿಗದ, ಆ ಬೋಗಿಯೆಲ್ಲ ಎಸ್ದ, ಅರ್ಧಂಬರ್ಧ ಅದನ್ನು ಜಗಿದ, ಅದರ ರಸವನ್ನು ನುಂಗಿದ, ಬೋಗಿಯೆಲ್ಲ ಕಸ ಮಾಡಿ ಕೊಂಡ್ಕೊಂಡು ಇಳಿದು ಹೋದ. ಜಪಾನವನ್ ಏನ್ ಮಾಡ್ದ ಅಂದ್ರೆ ಕೋಟ್ ಹಾಕೊಂಡು ಬಂದಿದ್ದ, ಕೋಟು ಸೂಟ್ ಹಾಕೊಂಡು ಬಂದಿದ್ದ. ಅದನ್ನ ಕೇರ್ಫುಲ್ ಆಗಿ ಆ ಕಬ್ಬಿನ ಸಿಪ್ಪೆಯನ್ನ ಅದರ ಹೊರ ಸಿಪ್ಪೆಯನ್ನ ಎಳೆದ, ಅದು ಬರ್ತದೆ ಬಿದಿರಿನ ತರ ಬರ್ತದೆ, ಅದನ್ನೆಲ್ಲ ಕೋಟ್ ಕಿಸೆಗೆ ಇಟ್ಕೊಂಡ. ಅದಾದ್ಮೇಲೆ ಒಳಗಡೆ ತಿರಳಿರ್ತದಲ್ಲ ಅದನ್ನ ಚೆನ್ನಾಗಿ ಜಗಿದ, ಅದರೊಳಗಿರ್ತಕ್ಕಂಥ ಕಬ್ಬಿನ ರಸವನ್ನ ಗುಟ್ಕಿರಿಸ್ದ, ಆಸ್ವಾದಿಸಿದ. ಈ ಎಂಜಾಯ್. ದುಡ್ಡು ಕೊಟ್ಟು ಇಬ್ರು 5-5 ರೂಪಾಯಿ ಕೊಟ್ಟು ತಗೊಂಡಿದ್ರು. ಅದಾದ್ಮೇಲೆ ಅದನ್ನು ಒಂದು ಪೇಪರಲ್ಲಿ ಹಾಕಿಟ್ಕೊಂಡ. ಅದಾದ್ಮೇಲೆ ಇನ್ನೇನು ಇಳಿಯುವ ಪೂರ್ವದಲ್ಲಿ ಆ ತಿರುಳು ಇತ್ತಲ್ಲ ಅದಕ್ಕೆಲ್ಲ ಒಂದ್ ಸ್ವಲ್ಪ ಇಂಕ್ ಹಾಕಿದ, ಇಂಕ್ ಕಲರ್ ಇಂಕ್ ಹಾಕಿದ. ಈ ಸಿಪ್ಪೆ ತಗೊಂಡು ಅದನ್ನೊಂದು ಬುಟ್ಟಿ ಎಣದ, ಅದರಲ್ಲಿ ಈ ತಿರುಳನ್ನ ಹೂವಿನ ತರ ಇಟ್ಟು ಇಳಿದು ಹೋಗುವ ಪೂರ್ವದಲ್ಲಿ ರೈಲಲ್ಲೇ ಕೂರ್ತಿರ್ತಕ್ಕಂಥ ಪ್ರಯಾಣಿಕರಿಗೆ 50 ರೂಪಾಯಿ ಮಾರಿ ಹೋದ. ಯಾಕೆ ಜಪಾನ್ ಟಾಪಲ್ ಇದೆ, ನಾವು ಇವತ್ತು ಕೂಡ ವರ್ಲ್ಡ್ ಬ್ಯಾಂಕ್ಗೆ ಲೋನ್ಗೆ ಕೈ ಚಾಚ್ತೀವಿ ಅಂತ? ಸ್ವಾಭಿಮಾನ ಇಲ್ಲ ನಮಗೆ. ನಾನು ಬ್ಲೇಮ್ ಮಾಡೋದಿಲ್ಲ, ನಾನು ಬ್ಲೇಮ್ ಮಾಡಬೇಕಾದ್ದು ಆ ಬೋಗಿಯೆಲ್ಲ ಬಿಸಾಕಿ ಹೋದ್ನಲ್ಲ ಅವನ ತಂದೆ ತಾಯಿಗಳು ಅವನಿಗೆ ಬಾಲ್ಯದಲ್ಲೇ ಸರಿಯಾದ ಕ್ರಮ ಶಿಕ್ಷಣ ಕೊಟ್ಟಿದ್ದಿದ್ರೆ ಇಡೀ ದೇಶಕ್ಕೆ ಈ ತರ ಅಪಮಾನ ಆಗ್ತಿತ್ತ? ಪ್ರಧಾನಮಂತ್ರಿಗಳು ಕಸ ಗುಡಿಸ್ಬೇಕಾ? ದೇಶದ ಪ್ರಧಾನಮಂತ್ರಿಗಳು ಕಸ ಗುಡಿಸಿ ನಮಗೆ ತೋರಿಸ್ಬೇಕಾ ಕಸ ಗುಡಿಸೋದು, ಕ್ಲೀನ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ? ಎಂತಹ ದೇಶ ನಮ್ಮದು? ಕಕ್ಕಸ್ಸನ್ಲಿಲ್ಲ ನಾವು. ಶೌಚಾಲಯ ನೋಡ್ರಿ, ಆಲಯದಷ್ಟು ಶುಚಿಯಾಗಿರಬೇಕು ಕಕ್ಕಸ್ಸಿನ ಗುಂಡಿ ಕೂಡ ಅಂತ ಹೇಳಿದವ್ರು ನಾವು. ದೇವಾಲಯ, ವಿದ್ಯಾಲಯ, ಶೌಚಾಲಯ, ಮೂತ್ರಾಲಯ. ನೀವು ಸರ್ಕಾರಿ ಶೌಚಾಲಯಕ್ಕೆ ಹೋದ್ರೆ ಎಷ್ಟು ಬೇಗ ಓಡಿ ಬರ್ತೀವೋ ಅನ್ಸ್ತದೆ. ಅಲ್ಲರಿ, ನಾವು ಎಲ್ಲಿದ್ದೀವಿ? ನಾವು ಕೆಲವು ದೇಶಗಳಲ್ಲಿ ಆ ಸಣ್ಣ ಮಕ್ಕಳಿಗೆ ಕಸನ ಹೇಗೆ ಡಿಸ್ಪೋಸ್ ಮಾಡಬೇಕು, ಎಲ್ಲಿ ಹಾಕಬೇಕು ಅನ್ನೋದನ್ನ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ತಂದೆ ತಾಯಿಗಳು. ಒಂದೊಮ್ಮೆ ತಂದೆ ತಾಯಿಗಳು ಸರಿಯಾಗಿ ಅವ್ರಿಗೆ ತಂದೆ ತಾಯಿಗಳು ಹೇಳ್ಕೊಡ್ತಾರೆ. ಹೇಳ್ಕೊಳ್ಳಿಲ್ಲ ಅಂದ್ರೆ ಟೀಚರ್ಸ್ ಕೂಡ ಹೇಳ್ಕೊಡ್ತಾರೆ. ನಾವು ಪೇರೆಂಟ್ಸು ಮಕ್ಕಳಿಗೆ ಆದರ್ಶ ಆಗ್ಬೇಕು, ಸಿನಿಮಾ ನಟರಲ್ಲ. ನಾವೇ ಆದರ್ಶಪ್ರಾಯವಾಗಬೇಕು. ಪ್ರತಿಯೊಬ್ಬ ತಂದೆ ತಾಯಿ ಮಕ್ಕಳಿಗೆ ಹೀರೋ ಆಗ್ಬೇಕನ್ರಿ, ಹೀರೋಯಿನ್ ಆಗ್ಬೇಕನ್ರಿ. ಇಲ್ಲಂತಂದ್ರೆ
ನಮ್ಮ ಮಕ್ಕಳು ಕಟೌಟ್ ಕಟ್ಟಕ್ ಹೋಗ್ತಾರೆ, ಕಟೌಟ್ ಅಲ್ಲಿ ಅವ್ರು ಇರೋದಿಲ್ಲ. ನಮ್ಮ ಮಕ್ಕಳು ಮುಂದೆ ಬೆಳೆದು ಕಟೌಟ್ ಅಲ್ಲಿ ಅವ್ರು ಇರಬೇಕೇ ಹೊರತು ಕಟೌಟ್ ಕಟ್ಟೋರು ಆಗ್ಬಾರ್ದು. ಕಟೌಟ್ ಕಟ್ಟಿ ಅದರ ಮೇಲೆ ಹಾಲು ಹಾಕೋರು ಆಗ್ಬಾರ್ದು. ಹಾಗಾಗ್ಬೇಕಾದ್ರೆ, ಅವ್ರ ಹೀರೋ ಆಗ್ಬೇಕಾದ್ರೆ, ಅವ್ರ ಎತ್ತರಕ್ಕೆ ಬೆಳಿಬೇಕಾದ್ರೆ ಅವ್ರಿಗೆ ಒಂದಷ್ಟು ಸಂಸ್ಕಾರಗಳು ಕೊಡ್ಬೇಕು ನಾವು ಪೇರೆಂಟ್ಸ್. ನಮ್ಗೆ ಪೇಷನ್ಸ್ ಇರೋದಿಲ್ಲ, ನಾವೇ ಜಗಳ ಮಾಡ್ತಿರ್ತೀವಿ, ನಾವೇ ಒಬ್ರಿಗೊಬ್ರು ಮೋಸ ಮಾಡ್ಕೊಳ್ತಿದ್ದೆ ಗಂಡ ಹೆಂಡತಿ, ನಾವೇ ಸುಳ್ಳು ಹೇಳ್ಕೊಡ್ತೀವಿ ನಿಮ್ಮಪ್ಪ ಇಲ್ಲ ಅಂತ ಹೇಳು. ಈ ಮಕ್ಕಳು ಸದ್ವರ್ತನೆಗಳು ತೋಡಿದ್ರೆ ತಾಯಿ ಹೇಳೋದುಂಟು, ಎಲ್ಲ ನಂತರನೇ ನನ್ನ ಮಗ ಅಂತ. ಸ್ವಲ್ಪ ದುರ್ವರ್ತನೆ ತೋಡಿ, ಇವನಿದಾನಲ್ಲ ಇವನು ಮಂಗೆ, ಎಲ್ಲ ಅವ್ರ ಅಪ್ಪನ ಬುದ್ಧಿನೇ ಹಿಂಗ್ ಬ್ಲೇಮ್ ಮಾಡೋದು. ಅವನ್ನ ಮುಂದೆ ಇಟ್ಕೊಂಡು ಅಪ್ಪನ ಬಗ್ಗೆ ಕೆಟ್ಟದಾಗಿ ಅವನ ತಲೆಯಲ್ಲಿ ಹಾಕಿದ್ರೆ, ಅಪ್ಪ ಅವನು ಮುಂದೆ ಇಟ್ಕೊಂಡು ಅಮ್ಮನ ಬಗ್ಗೆ ಕೆಟ್ಟದಾಗಿ ಅವನ ತಲೆಗೆ ಹಾಕಿದ್ರೆ ಅವನು ಹೆಂಗ್ ಬೆಳಿತಾನೆ? ಅವನು ತಂದೆ ತಾಯಿಗಳು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ಬೇಕು ಮಕ್ಕಳಿಗೆ. ಆ ಬೆಳೆಯೋ ವಯಸ್ಸಲ್ಲಿ, ಮೌಲ್ಡಿಂಗ್ ಏಜ್ ಅಲ್ಲಿ, ನಿಮ್ಮಮ್ಮನ ಮಾತೆ ನನ್ನ ಮಾತು, ನನ್ನ ಮಾತೆ ನಿಮ್ಮಮ್ಮನ ಮಾತು, ಇಬ್ರು ಒಂದು ಮೆಸೇಜ್ ಕೊಡ್ಬೇಕು. ಆಮೇಲೆ ಈ ಇಂಡಿಯನ್ ಸ್ಟೈಲ್ ಇದೆ ನೋಡಿ, ಏನ್ ಮಾಡೋದು ನಾವು? ಜಗಳ ಆಡುವಾಗ ಮಕ್ಕಳು ನಮ್ಮ ಮುಂದೆ ಇದ್ದಾವ ಅನ್ನುವ ಪರಿವೇ ಇರೋದಿಲ್ಲ. ಒಂದೊಮ್ಮೆ ಜಗಳ ಮಾಡೋದಾದ್ರೆ ಮಾಡಿ, ಪರವಾಗಿಲ್ಲ, ನಾವು ಮಾಡ್ತೇವೆ. ಆದ್ರೆ ಏಕಾಂತವಾಗಿರ್ಬೇಕು, ಮಕ್ಕಳು ನಿಮ್ ಜೊತೆಲಿ ಇರಬಾರ್ದು. ಅವಾಗ ಯು ಫೈಟ್. ಓಕೆ. ಆಮೇಲೆ ಪ್ರೊಟೆಕ್ಷನ್ 2, ಪ್ರೊಟೆಕ್ಷನ್ 3 ಮಾಡಬೇಕಾದ್ರೆ ಮಕ್ಕಳು ನಮ್ಮ ಜೊತೆಲಿ ಇರಬಾರ್ದು. ನಾವ್ ಇಟ್ಕೊಳ್ಳೋದೇ ಹೀಗೆ. ಜಪಾನ್ ಅವರು ಆ ಬೆಳೆಯುವ ವಯಸ್ಸಲ್ಲಿ ಬೆನ್ನು ಕಟ್ಕೊಡ್ತಾರೆ. ಸಣ್ಣ ಮಕ್ಕಳನ್ನ ಬೆನ್ನು ಕಟ್ಕೊಂಡು ಅವ್ರಿಲ್ಲಿ ಎಣಿಕ್ ನೋಡ್ಬೇಕು, ತಲೆ ಇಲ್ಲಿ ಕಾಣ್ಬೇಕಿಲ್ಲಿ. ಟೀ ತೋಟದಲ್ಲಿ ಕೆಲಸ ಮಾಡ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಬಿದಿರು ತೆಗಿತಾರೆ, ಆಮೇಲೆ ಬುಟ್ಟಿ ನೇಯ್ತಾರೆ, ಕಿಚನ್ ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಾ ಕೆಲಸಗಳು ಅವನಿಗೆ ಹೇಳೋದೇ ಇಲ್ಲ. ಮಗು ಇಲ್ಲಿ ಎಣಿಕ್ ನೋಡ್ತಾ ಇರ್ತದೆ ಅಷ್ಟೇ. ನೋಡಿ ಕಲಿ. ನಾವೇನ್ ಮಾಡ್ತೇವೆ? ಆ ವಯಸ್ಸಿನ ಮಕ್ಕಳನ್ನ ಮುಂದೆ ಇಟ್ಕೊಂಡು ಜಗಳ ಮಾಡ್ತಿರ್ತೇವೆ, ಅಥವಾ ಪ್ರೊಟೆಕ್ಷನ್ 2, 3 ಮಾಡ್ತೇವೆ. ಸಣ್ಣ ಸಣ್ಣ ವಿಚಾರಗಳು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಮಕ್ಕಳನ್ನ ಎಷ್ಟು ಅದ್ಭುತವಾಗಿ ಬೆಳೆಸ್ಬೋದು ನೋಡ್ರಿ. ಅಲ್ಲರಿ, ಬೀಜ ಸಂಸ್ಕಾರ ಅಂತ ಹೇಳ್ತೇವೆ ನಾವು. ಯಾವುದೇ ಮರ ಬೆಳೆದ ಮೇಲೆ ಅದಕ್ಕೆ ಸಂಸ್ಕಾರ ಕೊಡಕ್ಕಾಗೋದಿಲ್ಲ. ಬೀಜ ಸಂಸ್ಕಾರ ಅಂತಂದ್ರೆ ಎಲ್ಲ ರೈತರಿಗೆ ಗೊತ್ತಿರ್ತದೆ. ಸರಿಯಾದ ಬೀಜಗಳನ್ನ ಆಯ್ಕೆ ಮಾಡ್ಬೇಕು. ನಾನು ಹೇಳಿದ್ನಲ್ಲ, ಸರಿಯಾದ ಸೋಲ್ಸ್ ಅನ್ನ ಪ್ರೇಯರ್ ಮಾಡಿ ತಗೋಬೇಕು ಫಸ್ಟ್. ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಕೂಡ ನಮ್ದೊಂದು ಸ್ವಲ್ಪ ಜಾಣತನ ಯೂಸ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡಂತ ಬೀಜಗಳಿಗೆ ಸಂಸ್ಕಾರ ಹೇಗೆ ಕೊಡೋದು ಗೊತ್ತೇನು? ರೈಸೋಬಿಯಂ ದ್ರಾವಣ ಅಂತ ಬರ್ತದೆ, ಅದೊಂದು ಔಷಧಿ. ಅದನ್ನ ನೀರ್ಗೆ ಹಾಕ್ಬಿಟ್ಟು ಬಿತ್ತನೆ ಮಾಡುವ ಪೂರ್ವದಲ್ಲಿ 24 hours ಮುಂಚೆ ಅದಕ್ಕೆ ಪೌಡರ್ ಹಾಕಿ, ರೈಸೋಬಿಯಂ ದ್ರಾವಣ ಮಾಡಿಕೊಂಡು ಈ ತಂದಿರ್ತಕ್ಕಂಥ ಉತ್ತಮವಾದ ಬೀಜಗಳನ್ನ ಅದು ರಾತ್ರಿ ಎಲ್ಲ ನೆನೆಸಿಡ್ತಾರೆ. ಈ ನೆನೆಸಿದಾಗ ಬೀಜದಲ್ಲಿ ಗರ್ಭದೋಷ ಅಂತ ಇರ್ತದೆ. ಬೀಜದೊಳಗಡೆ ಕೆಲವು ಕ್ರಿಮಿಗಳು ಸೇರ್ಕೊಂಡಿರ್ತವೆ, ಜರ್ಮ್ಸ್, ವರ್ಮ್ಸ್ ಸೇರ್ಕೊಂಡಿರ್ತವೆ, ಅವೆಲ್ಲ ಸತ್ತೋಗ್ತವೆ. ಅದನ್ನ ತಗೊಂಡೋಗಿ ನೆಲದಲ್ಲಿ ಹಾಕ್ತಾರೆ, ಮಣ್ಣಿನ ಅಡಿಯಲ್ಲಿ ಹಾಕ್ತಾರೆ. ಅದು ಚೆನ್ನಾಗಿ ಮೊಳಕೆ ಬರ್ತದೆ. ಆ ಮೊಳಕೆ ಬರುವಾಗ ಅದಕ್ಕೆ ಪೋಷಣೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಫೆನ್ಸ್ ಹಾಕಿ ಪಾಲನೆ ಮಾಡ್ತಾರೆ ಜತನದಿಂದ. ನಮ್ಮ ಮಕ್ಕಳು ಹಾಗೇನೆ. ಸೊ ಬೆಳೆಯೋ ಪೈರು ಮೊಳಕೆಯಲ್ಲೇ ನೋಡುವಂತ ನಮ್ಮ ಹಿಂದಿನವರು ಷೋಡಶ ಸಂಸ್ಕಾರಗಳು ಅಂತ ಒಂದು ಪದ್ಧತಿಯನ್ನು ತಂದಿದ್ರು. ಅದರಲ್ಲಿ ಇವೆಲ್ಲ ಬರ್ತಾವೆ. ಗರ್ಭ ಸಂಸ್ಕಾರ ಇದೆ, ಹೊಟ್ಟೆಯಲ್ಲೇ ಮಕ್ಕಳಿಗೆ ಯಾವ ಸಂಸ್ಕಾರಗಳನ್ನು ಕೊಡೋದು. ಶಿವಾಜಿ ಕೊಡಲಾಗಿತ್ತು, ಅಭಿಮನ್ಯು ಕೊಡಲಾಗಿತ್ತು, ಪ್ರಹ್ಲಾದನ್ ಕೊಡಲಾಗಿತ್ತು. ಹಾಗಾಗಿ ಅವರು ಜಗದ್ವಂದಿರಾದರು. ಸೊ ಆತ್ಮೀಯರೇ, ಬಹಳಷ್ಟು ತಿಳ್ಕೊಳ್ಳೋದಿದೆ. ಪೇರೆಂಟ್ಸ್ ಆಗಿ ನಾವು ಮಕ್ಕಳ ಜೊತೆ ಹೇಗೆ ಪ್ರವರ್ತಿಸೋದು, ಅವರ ಮೂಡನ್ನ ಅರ್ಥ ಮಾಡ್ಕೊಳ್ಳೋದು. ಮಕ್ಕಳ ಮೂಡು ಪದೇ ಪದೇ ಚೇಂಜ್ ಆಗ್ತಾ ಇರ್ತದೆ. ಒಳ್ಳೆ ಮೂಡಿದ್ದಾಗ ಒಂದ್ ಮಾತು ಹೇಳಿದ್ರೆ ಸಾಕು, ಅದು ಒಳಗಡೆ ಹೋಗ್ತದೆ. ಅವರಿಗೆ ನಾವು ಹಿತೋಪದೇಶ ಮಾಡೋದು ಯಾವಾಗ? ಅವನ ತಟ್ಟೆಯಲ್ಲಿ ಊಟ ಹಾಕ್ಬಿಟ್ಟು ಅವನು ಊಟ ಮಾಡ್ತಿರ್ತಾನೆ, ಒಳ್ಳೆ ಮೂಡಲ್ಲಿ ಊಟ ಮಾಡೋವಾಗ ಮಾತಾಡಬಾರ್ದು. ತಟ್ಟೆಯಲ್ಲಿ ಅನ್ನ ಹಾಕ್ಬಿಟ್ಟ ಮೇಲೆ ಮಾತಾಡಬಾರ್ದು, ಮೌನವಾಗಿರ್ಬೇಕು. ಯು ಶುಡ್ ಎಂಜಾಯ್. ಅವಾಗ ಕ್ಲಾಸ್ ತಗೊಳ್ತೇವೆ ನಾವು. ಎಲ್ಲೋಗಿದ್ದೆ ನೀನು? ಯಾಕೆ ಲೇಟಾಗಿ ಬಂದೆ ನೀನು?
ನಿಂದು ಬರ್ತಾ ಬರ್ತಾ ಇದು ಜಾಸ್ತಿ ಆಗೋಗಿದೆ. ನಿಂದು ಇಲ್ಲಿ ಕ್ಲಾಸ್ ತಗೊಳ್ತೇವೆ, ಅವನ್ ತಟ್ಟೆನ ಎಸ್ದು ಬಿಟ್ಟು ಹೋಗ್ತಾನೆ. ಅವನ ಒಳಗಡೆ ಒಂದು ಹೇಟ್ರೆಡ್ನೆಸ್ ಬೆಳೀತದೆ ಮಗುವಿನ ಒಳಗಡೆ. ಆಮೇಲೆ ಅಪ್ಪ ತಾನು ನೀನ್ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ಕೊಳಕ್ಕೆ ಹೊರಗಡೆ ಹೋಗಿ ಒಂದು ಸ್ವೀಟ್ ತಂದ್ಬಿಡೋದು, ಅವ್ನ್ ಕೊಟ್ಬಿಡೋದು. ಇಲ್ಲಿ ಪಾಪ ಅಮ್ಮ ತರಕಾರಿ ಸಾರು ಮಾಡ್ಕೊಂಡಿರ್ತಾಳೆ, ಇವನ್ ಸ್ವೀಟ್ ತಿಂದ್ಮೇಲೆ ಅಮ್ಮನ ತರಕಾರಿ ಸಾರು ಆಗ್ಲಿ ಸಲಾಡ್ ಆಗ್ಲಿ ಇವನ್ ಒಳಗಡೆ ಹೋಗ್ತದ? ಏನೋ ನನ್ನನ್ನು ಹೊಲಿಸ್ಕೋಬೇಕು, ನಾನು ಮಗುಗೆ ಫೇವರ್ ಆಗ್ಬೇಕು, ನಾನು ಮಗುಗೆ ಫೇವರ್ ಆಗ್ಬೇಕು. ಇಬ್ಬರು ಒಂದು ಸ್ಟ್ರಾಂಗ್ ಸಂದೇಶ ಕೊಡ್ಬೇಕು, ನಾವಿಬ್ಬರು ಕೂಡ ನಿನಗೆ ಎರಡು ಕಣ್ಣಿದ್ದ ಹಾಗೆ, ನಿಮ್ಮ ಅಮ್ಮನ ಮಾತೆ ನನ್ನ ಮಾತು, ನನ್ನ ಮಾತೆ ನಿಮ್ಮ ಅಮ್ಮನ ಮಾತು. ಇಂತಹ ಸಂದೇಶಗಳನ್ನು ಕೊಟ್ರೆ ಈ ಪಾರ್ಶಿಯಾಲಿಟಿ ಹೊರಟೋಗ್ತದೆ. ಈ ವಿಚಾರಗಳೆಲ್ಲ ನಾವು ತಿಳ್ಕೊಳ್ಬೇಕು. ಮತ್ ನಾನು ಯಾಕಿದು ದ ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ ಹೇಳಕ್ ಬಂದೆ? ನಾನು ಜನ್ಮಾಂತರ ಮಾಡ್ಕೊಂಡಿದ್ದವನು, ಹಿಪ್ನೋಸಿಸ್ ಗೊತ್ತಿರೋನು, ಹೀಲಿಂಗ್ ಸೈನ್ಸಸ್ ಗೊತ್ತಿರೋದು, ಹನುಮಾನ್ ಚಾಲೀಸ ಹೇಳ್ತೇನೆ. ಆರ್ಟ್ ಆಫ್ ಪೇರೆಂಟ್ ಇದರ ಅವಶ್ಯಕತೆ ನಮ್ಮ ದೇಶದಲ್ಲಿ ತುಂಬಾ ಕಾಣ್ತದೆ. ಯಾಕೆಂದ್ರೆ ನಾನೊಂದು 20-30 ದೇಶ ಓಡಾಡ್ಕೊಂಡು ಬಂದ್ಮೇಲೆ ನಿಜವಾಗ್ಲೂ ನಮ್ಮಲ್ಲಿ ಪಾಲಕರಿಗೆ, ಪೋಷಕರಿಗೆ ಒಂದಷ್ಟು ಸ್ಕಿಲ್ಸ್ ಬೇಕು, ತಿಳುವಳಿಕೆ ಬೇಕು. ಯಾಕಂದ್ರೆ ಐ ಸ್ಪೆಂಟ್ ಮೈ ಲೈಫ್ 1 year ಇನ್ USA ಇನ್ 5 trips. 5 ಸಾರಿ ಹೋಗಿ ಒಂದು ವರ್ಷ ಇದ್ದೆ ನಾನು ಬರೋಬ್ಬರಿ. ಅಲ್ಲಿ ಸ್ವಲ್ಪ ನಾನು ನೋಡಿದೆ ಆ ಪೇರೆಂಟ್ಸ್ಗೂ ಮಕ್ಕಳಿಗೂ ಏನ್ ಬಾಂಡೇಜ್ ಇದೆ, ಅವ್ರ ಸಣ್ಣ ವಯಸ್ಸಲ್ಲಿ ಏನೇನ್ ಸಂಸ್ಕಾರಗಳನ್ನು ಕೊಡ್ತಾರೆ, ಮತ್ತು ಯಾಕೆ ಆ ದೇಶ ಇವತ್ತು ಕೂಡ ನಂಬರ್ 1 ಕಂಟ್ರಿ ಇದೆ, ಅದರಲ್ಲಿ ಪೇರೆಂಟ್ಸ್ ಪಾತ್ರ ಏನು. ನಾವು ಸಾಯೋವರೆಗೂ ರಿಟೈರ್ಡ್ ಆದ್ಮೇಲೆ ಕೂಡ ನಾವು ಪ್ರೈವೇಟ್ ಜಾಬ್ಗೆ ಹೋಗ್ತಾರೆ ಪೇರೆಂಟ್ಸ್, ಕತ್ತೆ ಚಾಕರಿ ಮಾಡ್ತೇವೆ, ಒಬ್ಬನೇ ದುಡಿಯೋದು, 10 ಮಂದಿ ಸುಖವಾಗಿ ಉಣ್ಣೋದು. ಈ ತಪ್ಪು ಈ ದೇಶದಲ್ಲಿ ಮಾತ್ರ ಮಾಡ್ತೇವೆ. ಅಮೆರಿಕದಲ್ಲಿ 16 ತುಂಬುತ್ತಿದ್ದಾಗೆ ಅವನ ಕೈ ಅವನ ಹೊಟ್ಟೆ, ಅವನ ಕೈ ಬಾಯಿ ಅವನೇ ಮಾಡ್ಕೋಬೇಕೆ ಹೊರತು ಬೇರೆ ಯಾರು ಅವನಿಗೆ ಪೋಷಣೆ ಮಾಡೋದಿಲ್ಲ. ನಮ್ಮಲ್ಲಿ ಹಂಗಲ್ಲ, ತುಂಬಾ ಎಮೋಷನಲ್ ಸೆಂಟಿಮೆಂಟ್ ಫೂಲ್ಸ್ ನಾವು. ಅವನಿಗೆ ಕತ್ತೆ ವಯಸ್ಸಾಗಿರತ್ತೆ, ಮಕ್ಕಳಿಗೆ ಈ ಹಳೆ ಕತ್ತೆಗಳು ನಾವು ಸಾಕ್ತೇವೆ. ಅವರೆಲ್ಲ ದುಡ್ಕೋಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಆವಾಗ ಸಣ್ಣ ವಯಸ್ಸಿಂದ ಅವರಿಗೆ ಆ ಸಂಸ್ಕಾರಗಳನ್ನು ಕೊಟ್ಕೊಂಡು ಬಂದಿದ್ರೆ ಅವನು ಇಂಡಿಪೆಂಡೆಂಟ್ ಆಗ್ತಾನೆ. ಸೊ ಆತ್ಮೀಯರೇ, ಇದೇ 22ರಿಂದ 28ರವರೆಗೆ ಪ್ರತಿ ದಿವಸ 7 to 8 1 ತಾಸು ಪೇರೆಂಟಲ್ ಟಿಪ್ಸ್, ಅಂದ್ರೆ ಮಕ್ಕಳ ಜೊತೆ ಸಂವಹನ ಮಾಡೋದು ಹೇಗೆ ಅವ್ರನ್ನ ಮೋಲ್ಡ್ ಮಾಡೋದು, ಯಾವ ರೀತಿ ಮೋಲ್ಡ್ ಮಾಡೋದು, ಅವೆಲ್ಲ ಸೀಕ್ರೆಟ್ಸ್ ಇದೆ. ಏಂಜಲ್ ಥೆರಪಿ ಅಂದ್ರೆ ಏನು, ವಿಸ್ಪರಿಂಗ್ ಥೆರಪಿ ಅಂದ್ರೆ ಏನು. ಮಕ್ಕಳಿಗೆ ಯಾವತ್ತು ಡೈರೆಕ್ಟ್ ಹೇಳಬಾರ್ದು. ನಾವ್ ಹೇಳೋದೇನು, ಹಠ ಮಾಡಬೇಡ, ಓದ್ಕೋ. ಒಂದು ಬೋರಿಂಗ್ ಮಂತ್ರ ಇದು. ಏನು, 3 ಹೊತ್ತು ಗ್ರಾಮಫೋನ್ ತರ ಹಾಕೋದು, ಓದ್ಕೋ ಓದ್ಕೋ ಓದ್ಕೋ. ಯಾಕೆ? ಮಕ್ಕಳು ತಂದೆ ತಾಯಿ ಸ್ವಲ್ಪ ಬೆಳೆತಿದ್ದಾಗೆ ತಂದೆ ತಾಯಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಅವ್ರ ಮುಖ ನೋಡೋದಿಲ್ಲ, ಅವ್ರ ಮಾತು ಕೇಳಕ್ ಇಷ್ಟಪಡೋದಿಲ್ಲ, ಹೊರಗಡೆ ಓಡೋಗ್ತವೆ ಅಂತಂದ್ರೆ ಈ ಬೋರಿಂಗ್ ಮಂತ್ರ ಹಾಕ್ತಾರೆ ಅವ್ರು. ಯಾಕಂದ್ರೆ ಈ ಮಂತ್ರ ಬಿಟ್ರೆ ಇಂಡಿಯನ್ ಪೇರೆಂಟ್ಸ್ಗೆ ಇನ್ನೇನು ಗೊತ್ತಿಲ್ಲ. ಏನು, ಓದ್ಕೋ 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 ಓದ್ಕೋ. ನೀವು ಓದ್ಕೋ ಅಂತ ಹೇಳಿದ ತಪ್ಪಲ್ಲ, ಅದ್ರ ಜೊತೆಗೇನೆ ಇನ್ನೂ ಒಂದಷ್ಟು ಹೇಳೋದಿದೆ, ಅದನ್ನ ಪೇರೆಂಟ್ಸ್ ಕಲ್ತ್ಕೋಬೇಕು. ಓದ್ಕೋ ಅಂತ ಹೇಳೋದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ ಮಗು, ಸ್ವಲ್ಪ ಹೊತ್ತು ಅಮ್ಮನಿಗೆ ಸಹಾಯ ಮಾಡು ಮಗು, ಸ್ವಲ್ಪ ಹೊತ್ತು ಸೇವೆ ಮಾಡು ಮಗು, ಸ್ವಲ್ಪ ಹೊತ್ತು ಟಿವಿನೂ ನೋಡ್ ಮಗು, ಸ್ವಲ್ಪ ಹೊರಗಡೆ ಹೋಗಿ ಏನೋ ತಿರ್ಗಾಡ್ಕೊಂಡ್ ಬಾ. ಒಬ್ಬನೇ ಕಳಿಸ್ಬೇಕು, ತೊಂದರೆ ಇಲ್ಲ. ಅಮೆರಿಕದವರು ಒಂದು ಹೆಣ್ಮಗಳು ಸುಮ್ಮನೆ ಒಂದು ಬ್ಯಾಗ್ ಹಾಕೊಂಡು ಇಡೀ ವರ್ಲ್ಡ್ ಎಲ್ಲ ಸುತ್ತಾಳೆ ಒಬ್ಳೆ. ಅವಳಿಗಿರೋ ಧೈರ್ಯ ನಾವು ಹೆಣ್ಮಕ್ಳನ್ನ ಹೊರಗಡೆ ಎಲ್ಲಿ ಕಳಿಸೋದೇ ಇಲ್ಲ. ನೀನ್ ಹೆಣ್ಣು ಮಗಳಾದ್ರೆ ಮುಗ್ದೋಯ್ತು, ಹೆಣ್ಮಕ್ಳಂದ್ರೆ ಮುಗ್ದೋಯ್ತು. ಅವ್ರಿಗೆ ಒಂದಷ್ಟು 100 ರೆಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಕದ್ದು ಮುಚ್ಚಿ ಮಾಡಕ್ ಹೋಗ್ತಾರೆ. ಹಾಗಾಗಿ ಯಾವ ವಯಸ್ಸಲ್ಲಿ ಅವರಿಗೆ ಏನೇನ್ ಜವಾಬ್ದಾರಿಗಳನ್ನ ನಾವು ಹೇಳ್ಕೊಡ್ಬೇಕು, ಜವಾಬ್ದಾರಿಗಳನ್ನ ತಿಳುವಳಿಕೆ ಕೊಡಬೇಕು, ರೆಸ್ಟ್ರಿಕ್ಷನ್ಸ್ ಹಾಕೋ ಬದಲು. ಹಾಗಾಗಿ ನಮ್ಗೆ ಆ ಸ್ಕಿಲ್ಸ್ ಗೊತ್ತಿರಬೇಕು. ನನಗೂ 2 ಮುದ್ದಾದ ಮಕ್ಕಳಿದ್ದಾರೆ. ಐ ಲವ್ ದೆಮ್ ಅಂಡ್ ದೇ ಲವ್ ಮೀ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟಪಡ್ತವೆ. ಯಾಕೆ ಇಷ್ಟಪಡ್ತವೆ? ನಾನು ಸಿನಿಮಾ ಕರ್ಕೊಂಡು ಹೋಗ್ತೀನಿ ಕಣ್ರಿ, ಹೊರಗಡೆ ಸುತ್ತಾಡಕ್ ಕರ್ಕೊಂಡು ಹೋಗ್ತೀನಿ,
once in a while ಒಟ್ಟಿಗೆ ಫ್ಯಾಮಿಲಿ ಎಲ್ಲಾನು ಪ್ರವಾಸಕ್ಕೆ ಹೋಗ್ತೇವೆ. ಒಂದ್ ತಿಂಗಳಲ್ಲಿ ಒಮ್ಮೆ ಹೊರಗಡೆ ಊಟ ಮಾಡ್ಕೊಂಡು ಬರ್ತೇವೆ. ಒಂದ್ ತಿಂಗಳಿಗೊಮ್ಮೆ ಒಳ್ಳೆ ಸಿನಿಮಾ, ಹಾಸ್ಯವಾದ ಸಿನಿಮಾ ನೋಡ್ಕೊಂಡು ಬರ್ತೇವೆ. ಅದೇನ್ ಮಾಡ್ತೇವೆ, ಬೈಂಡ್ ಮಾಡ್ತೇವೆ, ಒಟ್ಟಿಗೆ ಊಟ ಮಾಡ್ತೇವೆ, ಒಟ್ಟಿಗೆ ನಗ್ತೇವೆ, ಒಟ್ಟಿಗೆ ಜೋಕ್ ಹೇಳ್ತೇವೆ. ಈಗ ಅವರು ಬೆಳೆದು ದೊಡ್ಡವರಾಗಿದ್ದಾರೆ. ದೇ ಆರ್ ಮೈ ಬೆಸ್ಟ್ ಬಡೀಸ್, ದೇ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್. ನಮ್ಮ ಮಕ್ಕಳು ನಮ್ ಫ್ರೆಂಡ್ಸ್ ಆಗ್ಬೇಕು ಬೆಳೆದ ಮೇಲೆ. ಅದಕ್ಕೆ ನಾವು ಅವ್ರ ಜೊತೆ ಹೇಗೆ ಪ್ರವರ್ತಿಸ್ಬೇಕು ಪೇರೆಂಟ್ಸು. ಅವರು ಕಷ್ಟ ಸುಖಗಳು ನಮ್ಮ ಹತ್ರ ಬಂದು ಹೇಳ್ಕೊಳ್ಬೇಕು. ನಾವು ಫ್ರೆಂಡ್ಲಿ ಆಗಿಲ್ಲ ಅಂತಂದ್ರೆ ಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಳ್ತಾರೆ ಅಥವಾ ಇನ್ನೆಲ್ಲೋ ಹೇಳ್ಕೊಳ್ತಾರೆ, ಅವ್ರ ಜೀವನ ಸ್ಪಾಯ್ಲ್ ಆಗ್ತದೆ. ಯಾವತ್ತು ಮಕ್ಕಳು ಅವರ ಏನೇ ಶೇರಿಂಗ್ಸ್ ಇದ್ರು ಕೂಡ, ಏನೇ ಡಿಫಿಕಲ್ಟೀಸ್ ಇದ್ರು ಕೂಡ, ರಹಸ್ಯಗಳಿದ್ರೆ ಏನ್ ಲವ್ ಮಾಡಿದ್ದಾರ ಬಂದು ಹೇಳ್ಕೊಳ್ಳಿ ತಂದೆ ತಾಯಿಗಳ ಹತ್ರ. ಯಾಕೆ ಓಡೋಗ್ಬೇಕು? ಏನು ಪ್ರಳಯ ಆಗ್ತದೆ? ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ದೆ ಮತ್ತೆ ಯಾರ ಹತ್ರ ಹೇಳ್ಕೋಬೇಕು? ಹೇಳ್ಕೊಳ್ಬೇಕಾದ್ರೆ ಅಂತ ವೇದಿಕೆ ಇರ್ಬೇಕಲ್ಲ. ಆ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಒಂದು ಬಾಂಧವ್ಯ ಇರಬೇಕು, ಆತ್ಮೀಯತೆ ಇರಬೇಕು, ಆ ಫ್ರೆಂಡ್ಶಿಪ್ ಇರಬೇಕು. ಯಾವಾಗ ಇದು ಬೆಳೆದ ವಯಸ್ಸು ಬಂದ್ಮೇಲೆ. ಆದ್ರೆ ಪೋಷಣೆ ಯಾವಾಗ ಮಾಡ್ಬೇಕು, ಪಾಲನೆ ಯಾವಾಗ ಮಾಡಬೇಕು. ದಂಡನೆ ಕೂಡ ಇದೆ ಕಣ್ರಿ. ಮಕ್ಕಳನ್ನ ದಂಡಿಸ್ಬೇಕು ಹಿತಮಿತವಾಗಿ. ದಂಡಿಸದೇ ಇದ್ರೆ ಅವರು ಅದನ್ನ ಫ್ರೀಡಮ್ ಅನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಆದ್ರೆ ದಂಡನೆ ಯಾವ ವಯಸ್ಸಲ್ಲಿ ಕೊಡ್ಬೇಕು, ಪೋಷಣೆ ಪಾಲನೆ ಯಾವ ವಯಸ್ಸಿಗೆ ಮಾಡಬೇಕು. ಬೀಜ ಸಂಸ್ಕಾರ ಅಂತ ಹೇಳಿದೆ, ಅಷ್ಟಕ್ಕೆ ಮುಗಿಲಿಲ್ಲ. ಅದಾದ್ಮೇಲೆ ಅವನು ಜೋಪಾನವಾಗಿ ಅದನ್ನು ಕಾಪಾಡ್ತಾನೆ, ಕಳೆ ತೆಗಿತಾನೆ. ನಾವು ಕೂಡ ಮಕ್ಕಳ ಮೈಂಡ್ ಅಲ್ಲಿ ಅವಾಗ ಈ ಕಳೆ ಬೀಳ್ತದೆ. ಅದನ್ನ ವೀಡಿಂಗ್ ಮಾಡ್ತಾ ಇರ್ಬೇಕು. ಆ ವೀಡಿಂಗ್ ಮಾಡೋದು ನಮ್ಗೆ ಗೊತ್ತಿಲ್ವಲ್ಲ, ಕಲ್ತಿಲ್ವಲ್ಲ. ನಾವು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಸ್ಕೂಲ್ಗೆ ಎಷ್ಟು ಕೇಳಿದ್ರು ಫೀಸ್ ಕಟ್ತೇವೆ. ಅಪ್ಪ ಈ ತರದ್ ಒಂದು ಸೆಮಿನಾರ್ ಇದೆ ಕಣ್ರಯ್ಯ, ನೀವು ಪೇರೆಂಟ್ಸ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಅದು ಊಟ ಎಲ್ಲ ಮಾಡಿದ್ಮೇಲೆ 7 to 8 ಒಂದ್ ಜೊತೆ ನನ್ನ ಜೊತೆ 1 hour ಸ್ಪೆಂಡ್ ಮಾಡಿ ಅಂತಂದ್ರೆ ಟೈಮೇ ಇಲ್ಲ ಗುರುಜಿ. ಧಾರಾವಾಹಿ ಮಿಸ್ ಆಗತ್ತಲ್ಲ. ಎಲ್ಲಕ್ಕೂ ಟೈಮ್ ಇದೆ. ಯು ನೀಡ್ ಟು ಇನ್ವೆಸ್ಟ್ ಯುವರ್ ಟೈಮ್ ಅಂಡ್ ಎನರ್ಜಿ to learn some of the skills, parental skills. Then only you can communicate with your children properly. ಅವ್ರನ್ನ ಪೋಷಣೆ ಮಾಡೋದಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ಸೊ ಹಾಗಾಗಿ ಈ ಇಡೀ ಜೀವರಾಶಿಯಲ್ಲಿ ಮನುಷ್ಯ ಬಹಳ ವಿಭಿನ್ನವಾಗಿದ್ದಾನೆ. ಎಮೋಷನ್ಸ್ ಜಾಸ್ತಿ ಇರೋದು ಮನುಷ್ಯರಿಗೇನೆ. ಸೂಸೈಡ್ ಅಂತ ಮಾಡ್ಕೊಳ್ಳತಕ್ಕಂಥದ್ದು ಮನುಷ್ಯರು ಮಾತ್ರನೇ. ನೋಡಿ, ಮೊನ್ನೆ ಸುಶಾಂತ್ ಸಿಂಗ್ ಎಂತ ಅದ್ಭುತವಾದ ನಟ. ನಾನು ಲೈವ್ಗೆ ಹೋಗಿದ್ದೆ. ಈ ಸಾಯೋ ವಯಸ್ಸಾಯಿತು. 34ರಲ್ಲಿ ಜೀವನಕ್ಕೆ ಫುಲ್ ಸ್ಟಾಪ್ ಹಾಕೋದು ಅಂದ್ರೆ, ರವಿಯವರು IAS ಮಾಡಿಕೊಂಡು ಜೀವನಕ್ಕೆ ಯತಿಶ್ರೀ ಬರೆಯೋದು ಅಂತಂದ್ರೆ ಇದು ದೇಶದ ಒಂದು ನಷ್ಟ ಇದು. ಯಾಕಂದ್ರೆ ಯುವ ಜನತೆನೇ ದೇಶದ ಆಸ್ತಿ. ಈ ಆಸ್ತಿ ಯಾಕೆ ದಿಢೀರಂತ ಬಿದ್ದೋಗ್ತವೆ ಅಂದ್ರೆ, ಫೌಂಡೇಶನ್ ಇಲ್ಲ ಕಣ್ರಿ. ಫೌಂಡೇಶನ್ ಇಲ್ಲ. ಫೌಂಡೇಶನ್ ಸ್ಕೂಲಲ್ಲಿ ಹಾಕಕ್ ಆಗೋದಿಲ್ಲ. ಫೌಂಡೇಶನ್ ಪೇರೆಂಟ್ಸ್ ಹಾಕ್ಬೇಕು. ಸ್ಕೂಲಲ್ಲಿ ಅವರಿಗೆ ಒಂದು ಸ್ಟೋರೀಸ್ ಕಟ್ತಾ ಹೋಗ್ತಾರೆ ಅವರು. ಸೊ ಹಾಗಾಗಿ ನಾವು ಪೇರೆಂಟ್ಸ್ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗ್ತದೆ. ಏನು ಮಕ್ಕಳ ಬಗ್ಗೆ, ಪಾಲನೆ ಪೋಷಣೆಗಳ ಬಗ್ಗೆ. ಅಂತಹ ಒಂದು ಶಿಬಿರ, 1 ವಾರದ ಶಿಬಿರ ಈ ಮಂತಲ್ಲಿ ಇದೆ. ನೀವು ಮನ್ಸು ಮಾಡಿ, ನಾನು ಬನ್ನಿ ಅಂತ ವಿನಂತಿಸೋದಿಲ್ಲ, ನಾನು ರಿಕ್ವೆಸ್ಟ್ ಮಾಡೋದಿಲ್ಲ. ಐ ಕ್ಯಾನ್ ಆರ್ಡರ್. ನೀವು ಬನ್ನಿ, ನೀವು ಕಲಿಯೋದಿದೆ. ಖಂಡಿತ ಪೇರೆಂಟ್ಸು ಕಲಿಯೋದಿದೆ. ನಿಮ್ಗೆಲ್ಲ ಗೊತ್ತಿದೆ ಅಂತ ನಾನು ಹೇಳಲಾರೆ. ನನಗಿಂತ ಕೆಲವು ವಿಚಾರಗಳು ನಿಮ್ಗೆ ಗೊತ್ತಿರ್ಬೋದು, ಆದರೆ ನಿಮ್ಗೆ ಗೊತ್ತಿಲ್ಲದ ಕೆಲವು ವಿಚಾರಗಳು ನನಗೆ ಗೊತ್ತಿದೆ. ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಅಷ್ಟೇ. ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ, ನಿಮ್ಗೆ ಅನುಕೂಲ ಆಗತ್ತೆ ಅದು. ಸೊ ಐ ಇನ್ಸಿಸ್ಟ್ ಟು ಜಾಯಿನ್ ದಿಸ್ 1 week ಸೆಮಿನಾರ್ ಆನ್ ದ ಆರ್ಟ್ ಆಫ್ ಪೇರೆಂಟಿಂಗ್. ಹೇಗೆ ಹೇಳ್ತಾ ನೀವೆಲ್ಲ ಲೈವ್ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಸೆಮಿನಾರ್ ಅಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ, ನಿಮ್ಗೆಲ್ಲ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.